ಕೃಷ್ಣೌ ಬಲ ಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆಯ ನಿಮಿತ್ತ ನಡೆಯತಕ್ಕಂತಹ ಜ್ಞಾನಯಜ್ಞದಲ್ಲಿ ವಿಶ್ವರೂಪ ದರ್ಶನ ಯೋಗದ ಆರಂಭದ 3 ಶ್ಲೋಕಗಳನ್ನು ನಿನ್ನೆ ಗೀತಾ ವಿವೃತಿಯ ವಿವರಣೆಯ ಬೆಳಕಿನಲ್ಲಿ ನಾವು ಸ್ವಲ್ಪ ನೋಡಿದ್ದೇವೆ. ಕೃಷ್ಣನ ಸಮಗ್ರತೆಯನ್ನು ಕಾಣಬೇಕು ಅಂತ ಅರ್ಜುನನ ಅಪೇಕ್ಷೆ. 10 ಅಧ್ಯಾಯಗಳಲ್ಲಿ ಕೇಳಿದ್ದನ್ನು ನೋಡಿ ತಿಳ್ಕೊಳ್ಬೇಕು. ಕೇಳಿದ್ದರಿಂದ ಬರುವ ಜ್ಞಾನಕ್ಕೆ ಪರೋಕ್ಷ ಜ್ಞಾನ ಅಂತ ಹೆಸರು, ನೋಡಿದ್ದರಿಂದ ಬರುವ ಜ್ಞಾನಕ್ಕೆ ಅಪರೋಕ್ಷ ಅಂತ ಹೆಸರು. ಕೃಷ್ಣನನ್ನು ಕಣ್ಣಾರೆ ನೋಡ್ತಾ ಇದ್ದಾನೆ ಅರ್ಜುನ, ಕೃಷ್ಣನ ಬಾಯಿಯಿಂದ ಕೇಳ್ತಾ ಇದ್ದಾನೆ ಇಷ್ಟು ಹೊತ್ತು. ಆದ್ರೆ ಕೃಷ್ಣನನ್ನು ನೋಡಿದ್ದು ಅವನಿಗೆ ಅಪರೋಕ್ಷ ಆಗಲಿಲ್ಲ. ಕೃಷ್ಣ ಹೇಳಿದ ಮಾತಿನಿಂದ ಏನನ್ನು ಶ್ರವಣ ಮಾಡಿದ್ದಾನೆ ಅದು ಪರೋಕ್ಷ ಜ್ಞಾನವಾಗಿ ಅವನಿಗೆ ತುಂಬಾ ಸಂತಸ ಕೊಟ್ಟಿದೆ. ಪರಮ ಪೂಜ್ಯರಾದ ಬನ್ನಂಜೆ ರಾಘವೇಂದ್ರ ತೀರ್ಥರು ಸಭೆಗೆ ಆಗಮಿಸ್ತಾ ಇದ್ದಾರೆ. ಪೂಜ್ಯರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನದ ವತಿಯಿಂದ ಭಕ್ತಿಪೂರ್ವಕ ಪ್ರಣಾಮಗಳ ಜೊತೆಗೆ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಗುರುಭ್ಯೋ ನಮಃ. ಕೃಷ್ಣನನ್ನು ಕಣ್ಣಾರೆ ಕಾಣ್ತಾನೆ ಇದ್ದಾನೆ ಅರ್ಜುನ, ಆದ್ರೆ ನಿನ್ನನ್ನು ನೋಡಬೇಕು ಅಂತ ಹೇಳ್ತಾನೆ. ಕೃಷ್ಣನ ಒಂದು ರೂಪವನ್ನು ನೋಡ್ತಾ ಇದ್ದ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪವನ್ನು ನೋಡಬೇಕು. ಹಾಗಾದ್ರೆ ಕೃಷ್ಣನ ರೂಪ ಬೇರೆ, ವಿಶ್ವರೂಪ ಬೇರೆ ಅಂತ ಒಂದು ಭಾವನೆ ನಮಗೆ ಬರ್ತದೆ. ಈ ಪ್ರಶ್ನೆ ಎಲ್ಲ ಇಟ್ಟುಕೊಳ್ಳುವ, ಮನಸ್ಸಲ್ಲಿ ಇರ್ಲಿ, ಮುಂದೆ ರಾಯರು ಹೇಗೆ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಅವನು ಕೃಷ್ಣನ ಬಗ್ಗೆಯೇ ಕೃಷ್ಣ ಹೇಳಿದ್ದು ಇಷ್ಟು ಹೊತ್ತು. 10 ಅಧ್ಯಾಯಗಳಲ್ಲಿ ಏನು ಬಂದಿದೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಕೆಲವರು ಅದನ್ನು ಹೇಗೆ ಓದ್ತಾರೆ ಗೊತ್ತಾ, ಉತ್ತರ ಭಾರತದಲ್ಲಿ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ 4 ಜೂನ್. ನಿನಗೆ 4 ಜೂನ್ ಮಾತ್ರ, ನಂಗೆ ಸಿಕ್ಕಾಪಟ್ಟೆ ಮೇ ಹೋಗಿದೆ ಅಂತ ಓದುವವರು ಇದ್ದಾರೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ, ನನಗೆ ಅದೆಷ್ಟೋ ಅವತಾರಗಳು ಆಗಿ ಹೋಗಿದ್ದಾವೆ ಅರ್ಜುನ, ನಿನಗೂ ಸಿಕ್ಕಾಪಟ್ಟೆ ಜನ್ಮಗಳಾಗಿದ್ದಾವೆ. ಆದ್ರೆ ಇಷ್ಟೇ ವಿಶೇಷ, ನಾನು ಅವನ್ನೆಲ್ಲ ತಿಳಿದಿದ್ದೇನೆ. ಯಾರಿಗೆ ಯಾವಾಗ ಹೇಗೆ ಆವಿರ್ಭವಿಸಬೇಕು ಅಂತ ನಾನು ತಿಳಿದು ಹುಟ್ಟುವುದು. ನೀವೆಲ್ಲ ಹಾಗಲ್ಲ, ಹುಟ್ಟಿದ ಹಾಗೆ ಯಾವುದೋ ಸಂಕಲ್ಪದಿಂದ ನೀವು ಹುಟ್ಟುವುದು, ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅಲ್ಲ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ನಾನು ಅದನ್ನೆಲ್ಲ ತಿಳಿದಿದ್ದೇನೆ, ನೀನು ಯಾವುದನ್ನು ತಿಳಿದಿಲ್ಲ. ಭಗವಂತನಿಗೂ ಜನ್ಮ ಇದೆ, ಅದಕ್ಕೆ ಈಶ್ವರ ಸೃಷ್ಟಿ ಅಂತ ಹೆಸರು. ಜನಿ ಪ್ರಾದುರ್ಭಾವೆ ಅಂತ ಧಾತು ಅದು. ಅವನಿಗೆ ಸೃಷ್ಟಿ ಇದೆ, ಈಶ್ವರ ಸೃಷ್ಟಿ ಅದು. ಆದರೆ ಜೀವನ ಸೃಷ್ಟಿಗೂ ಭಗವಂತನ ಸೃಷ್ಟಿಗೂ ವ್ಯತ್ಯಾಸ ಏನು? ಭಗವಂತ ತನ್ನ ಇಚ್ಛೆಯಿಂದ ತಾನು ಆವಿರ್ಭವಿಸ್ತಾನೆ, ನಾವು ಪರಮೇಚ್ಛೆಯಿಂದ ನಾವು ಅವತರಿಸುವುದು. ನಮ್ಮ ಹುಟ್ಟಿಗೆ ನಮ್ಮ ಇಚ್ಛೆ ಲಾಗಾಗುವುದಿಲ್ಲ, ಅದು ನಮ್ಮ ಇಚ್ಛೆಗೆ ಅನುಗುಣವಾದ ಜನನ ನಮಗಿಲ್ಲ. ಇಷ್ಟು ವ್ಯತ್ಯಾಸ. ಸ್ವತಂತ್ರ ಜನನ, ಅಸ್ವತಂತ್ರ ಜನನ. ಈ ಸ್ವಾತಂತ್ರ್ಯ ಅಸ್ವಾತಂತ್ರ್ಯದಿಂದ ವ್ಯತ್ಯಾಸ ಉಂಟಾದದ್ದು.
ಈಗ ಅದೇ ಕೃಷ್ಣನನ್ನು ನೋಡ್ತಾ ಇದ್ದವ, ಅವನ ಮಾತನ್ನು ಕೇಳಿದವ, ಅವನ ರೂಪ ನೋಡ್ಬೇಕು. ಹಾಗಾದ್ರೆ ಅಪರೋಕ್ಷ ಜ್ಞಾನ ಅಂದ್ರೆ ಕೃಷ್ಣನ ಅವತಾರ ರೂಪವನ್ನು ನೋಡುವಂತಹದ್ದಕ್ಕೆ ಅಪರೋಕ್ಷ ಅಂತ ಹೆಸರಿಲ್ಲ. ಇದು ನಮ್ಗೆ ಗೊತ್ತಾಗ್ತದೆ. ಕೃಷ್ಣನ ಭಗವಂತನ ಅವತಾರ ರೂಪವನ್ನು ನೋಡಿದವರೆಲ್ಲ ಅಪರೋಕ್ಷ ಜ್ಞಾನಿಗಳಾಗಿದ್ರೆ ದುರ್ಯೋಧನ ಮೊದಲ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಕೃಷ್ಣನನ್ನು ಚೆನ್ನಾಗಿ ನೋಡಿದ್ದಾನೆ ಅವನನ್ನು ಕಟ್ಟುವುದು ಹೇಗೆ, ಎಲ್ಲಿ ಕಟ್ಟಿದ್ರೆ ಸಿಕ್ಕ ಹಾಕೊಳ್ತಾನೆ, ಯಾವ ಹಗ್ಗದಲ್ಲಿ ಕಟ್ಟಬೇಕು, ಇದೆಲ್ಲ ಯೋಚನೆ ಮಾಡಿ ಕೃಷ್ಣನನ್ನು ಅಷ್ಟ ಅಭ್ಯಾಸ ಮಾಡಿದವ. ಅದರಿಂದ ನೋಡಿದ ಕೂಡಲೇ ಅಪರೋಕ್ಷ ಜ್ಞಾನ ಅಲ್ಲ, ಅಂತರ್ಮುಖವಾಗಿ ದಿವ್ಯ ದೃಷ್ಟಿಯಿಂದ ಕಾಣಬೇಕು. ಆ ರೀತಿಯ ದರ್ಶನ ನನಗೆ ಬೇಕು ಅಂತ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಅದು ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಯೋಗೇಶ್ವರ, ಪ್ರಭೋ, ನಾನು ನಿನ್ನನ್ನು ನೋಡುವುದಕ್ಕೆ ಸಮರ್ಥ ಅಂತ ನಿನಗೆ ಅನಿಸುವುದಾದರೆ ನಿನ್ನನ್ನು ನನಗೆ ತೋರಿಸು. ಎಷ್ಟು ಚಂದ ಅಲ್ವಾ ಕೇಳುವುದು. ಇನ್ನೊಬ್ಬರ ಹತ್ರ ಪಾಠ ಕೇಳುವಾಗಲೂ ಹಾಗೆ ಕೇಳಬೇಕಂತೆ. ನಾನು ಇದನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಯೋಗ್ಯ ಅಂತ ನಿಮಗೆ ಅನಿಸುವುದಾದ್ರೆ ಗುರುಗಳೇ ದಯವಿಟ್ಟು ಈ ಪಾಠವನ್ನು ಹೇಳಿ, ಹೀಗೆ ಕೇಳುವುದು. ಭಾಗವತದಲ್ಲಿ 2-3 ಬಾರಿ ಅದೇ ರೀತಿ ಮಾತು ಬರುತ್ತೆ. ಅದೇ ಅಭಿಪ್ರಾಯದ ಮಾತು. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಂ, ನನ್ನಿಂದ ಅದನ್ನು ನೋಡುವುದಕ್ಕೆ ಸಾಧ್ಯ ಅಂತ ನಿನಗೆ ಅನಿಸುವುದಾದ್ರೆ, ಆದ್ರೆ ಒಳಗೆ ಗೊತ್ತುಂಟಂತೆ ಅರ್ಜುನನಿಗೆ, ನನಗೆ ಅದನ್ನು ನೋಡುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಪ್ರಭೋ. ಪ್ರಭೋ ಅಂದ್ರೆ ಸರ್ವ ಸಮರ್ಥನೆ. ಅಸಮರ್ಥನಲ್ಲೂ ಕಾಣುವ ಸಾಮರ್ಥ್ಯವನ್ನು ಹುಟ್ಟಿಸುವ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ನಮಗೆ ದಯಾನಂದ ಸರಸ್ವತಿಗಳ ಒಂದು ಸತ್ಯಪ್ರಕಾಶ ಅಂತ ಗ್ರಂಥ ಉಂಟು. ಪುರುಸೋತಾದ್ರೆ ನಮ್ಮ ಲೈಬ್ರರಿಗೆ ಒಂದು ಸಲ ಓದಿ. ವೇದದ ಬಗ್ಗೆ ಬಹಳ ಸುಂದರವಾದಂತಹ ವ್ಯಾಖ್ಯಾನ ಇದೆ. ಆದ್ರೆ ವಿಗ್ರಹಾರಾಧನೆಯನ್ನು ನಿರಾಕರಿಸತಕ್ಕಂಥವ್ರು, ಅವರ ವಿಗ್ರಹಾರಾಧನೆ ನಿರಾಕರಿಸುವುದಕ್ಕೆ ಕಾರಣವನ್ನು ಬರ್ಕೊಳ್ತಾರೆ. ಏನ್ ಕಾರಣ ಅಂತ ಹೇಳಿದ್ರೆ, ಒಂದು ಸಲ ನಮ್ಮ ಉಡುಪಿ ಅಂತ ದೇವಸ್ಥಾನಕ್ಕೆ ಹೋಗಿದ್ರಂತೆ. ದೇವಸ್ಥಾನಕ್ಕೆ ಎಷ್ಟು ಅವರ ಬಾಲ್ಯದ 12ನೇ ವರ್ಷದ ಘಟನೆ ಇದು, ಅದನ್ನು ಬರ್ಕೊಳ್ತಾರೆ ಅವರು. ಆಗ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನದಲ್ಲಿ ಹೋದಾಗ ದೇವರ ಪ್ರತಿಮೆಯ ಮೇಲೆ ಜಿರಳೆ ಓಡಾಡ್ತಾ ಇತ್ತಂತೆ. ಇದನ್ನು ನೋಡಿ, ಒಂದು ಜಿರಳೆ ಓಡಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದ ದೇವರು ನಮ್ಮ ಕಷ್ಟಕೋಟಲೆಗಳನ್ನು ಹೇಗೆ ತಾನೇ ಓಡಿಸಿಯಾನು? ಆದ್ರಿಂದ ವಿಗ್ರಹಾರಾಧನೆ ನಿಷಿದ್ಧ, ದೇವರಿಗೆ ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಹೀಗೆ ಬರೆದಿದೆ. ಅವರು ವಿಗ್ರಹಾರಾಧನೆ ನಿಷೇಧ ಮಾಡುವುದಕ್ಕೋಸ್ಕರವೇ ಸತ್ಯಾರ್ಥ ಪ್ರಕಾಶವನ್ನು ರಚನೆ ಮಾಡಿದ್ದು ಗ್ರಂಥ. ದಯಾನಂದ ಸರಸ್ವತಿಗಳು ನಮ್ಮ ಸಮಾಜದಲ್ಲಿ ಬಹಳ ಉದ್ಧಾರಕರು ಅಂತ ನಾವು ಇವತ್ತೆಲ್ಲ ಅವರನ್ನು ಪೂಜಿಸ್ತೇವೆ, ವಿಶೇಷ ಗೌರವಿಸ್ತೇವೆ. ಬಹಳಷ್ಟು ಸಮಾಜದಲ್ಲಿ ಬದಲಾವಣೆಗಳನ್ನು ತಂದವರು, ವೇದದ ಮೇಲೆ ಅತ್ಯಂತ ಆಸಕ್ತಿ, ವೇದದ ಮೇಲೆ ಪರಮ ಪ್ರಾಮಾಣ್ಯ ಬುದ್ಧಿ ಎಲ್ಲ ಇದ್ದವರು. ವೇದದ ಪ್ರತಿಯೊಂದು ಭಾಗಗಳನ್ನು ಕೂಡ ವಿಗ್ರಹಾರಾಧನೆ ನಿಷೇಧಕ್ಕೋಸ್ಕರ ವ್ಯಾಖ್ಯಾನಿಸಿಕೊಂಡು ಹೋದಂಥದ್ದು ಅವರ ವ್ಯಾಖ್ಯಾನ. ನಾವು ಗಮನಿಸಬೇಕಾದದ್ದೇನು? ಪ್ರತಿಮೆಯಲ್ಲಿರತಕ್ಕಂತಹ ದೇವರಿಗೆ ತನ್ನ ಮೇಲೆ ಬರುವ ಜಿರಳೆಯನ್ನು ಓಡಿಸುವುದಕ್ಕೆ ಸಾಮರ್ಥ್ಯ ಇಲ್ಲ. ಇನ್ನು ಕೆಲವರದು ಸಮಸ್ಯೆಗಳುಂಟು. ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ, ದಿವಸ ದೇವಸ್ಥಾನಕ್ಕೆ ಹೋದ್ರೂ ಅವರ ಕಷ್ಟ ಪರಿಹಾರ ಆಗುದಿಲ್ಲ. ಈ ದೇವರಿಗೆ ನನ್ನ ಕಷ್ಟ ಪರಿಹಾರ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ಆದ್ಮೇಲೆ ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವಸ್ಥಾನ ಬಿಟ್ಬಿಡ್ತಾರೆ. ನಾಸ್ತಿಕ್ಯವಾದಕ್ಕೆ ಬರುವವರು ಕೆಲವರಿದ್ದಾರೆ. ಭಗವಂತನಿಗೆ ಇನ್ನೂ ಒಂದು ವಿಶೇಷ ಇದೆ. ದಯಾನಂದ ಸರಸ್ವತಿಗಳ ನಿರೂಪಣೆಯಲ್ಲಿ ಮತ್ತೊಂದು ವಿಶೇಷ ಏನಿದೆ ಗೊತ್ತೋ? ದೇವರಿಗೆ ವಿಗ್ರಹ ಇಲ್ಲ, ಆಕಾರ ಇಲ್ಲ. ದೇವರು ನಿರಾಕಾರ ಅಂತ ಉಪನಿಷತ್ತು ಹೇಳುತ್ತೆ. ಆಕಾರ ಇಲ್ಲದೆ ಇದ್ದ ದೇವರನ್ನು ಆಕಾರದಲ್ಲಿ ಪೂಜಿಸುವುದು ತಪ್ಪು, ಇದು ಅವರ ಪ್ರಮುಖ ಪ್ರತಿಪಾದನೆ. ಆದರೆ ಆ ದೇವರು ಸರ್ವಸಮರ್ಥ, ಸರ್ವಜ್ಞ, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್. ಅಷ್ಟೇ ಅಲ್ಲ, ಅವ ಎಲ್ಲವನ್ನೂ ತಿಳಿದವ, ಆಮ್ನಿಷಿಯಂಟ್ ಅಂತ ಹೇಳ್ತೀರ, ಸರ್ವಜ್ಞಾನಿ, ಸರ್ವಸಮರ್ಥ ಇದ್ದಾನೆ. ಇಲ್ಲಿ ಒಂದು ವಿರೋಧಾಭಾಸ ಕಾಣಿಸುತ್ತೆ ಅಂತ ಶ್ರೀಮನ್ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ವಿಷಯ ಹೇಳ್ತಾರೆ. ಭಗವಂತ ಸರ್ವ ಸಮರ್ಥ ಅಂತ ಆದ ಮೇಲೆ ಅವನಿಗೆ ವಿಗ್ರಹ ಇಲ್ಲ ಅಂತ ಹೇಳುವುದು ವಿರುದ್ಧ ಅಂತ. ಯಾಕಂದ್ರೆ ಈಗ ದೇವರು ನಿರಾಕಾರ, ಅದು ಸರಿ, ಅವನಿಗೆ ನಿರಾಕಾರ ಅನ್ನುವ ಶಬ್ದಕ್ಕೆ ಏನರ್ಥ ಗೊತ್ತು? ವಸ್ತುತಃ ಯಾವ ಆಕಾರವೂ ಇಲ್ಲ ಅಂತ ಅರ್ಥ ಅಲ್ಲ. ಭಾಷಾಶಾಸ್ತ್ರವನ್ನು ಬಲ್ಲವರು ಈ ಅರ್ಥ ಮಾಡುವುದಿಲ್ಲ. ಭಾಷಾಶಾಸ್ತ್ರ ಏನು ಹೇಳ್ತದೆ? ಸರ್ವ ನಿಷೇಧಕವಾದ ಶಬ್ದ ಸರ್ವ ವಿಧಾಯಕವಾಗಿರುತ್ತೆ. ಸರ್ವ ವಿಧಾಯಕವಾದದ್ದು ಸರ್ವ ನಿಷೇಧಕವೂ ಆಗ್ತದೆ. ಇದು ಭಾಷಾಶಾಸ್ತ್ರ ಹಾಗಿರೋದು.
ಈ ಸಾರ್ವಜನಿಕ ಅಂತ ಒಂದು ಸಂಸ್ಕೃತದಲ್ಲಿ ಶಬ್ದ ಇದೆ, ಸರ್ವಜನಾನಾಂ ಇದಂ ಸಾರ್ವಜನಿಕಂ ಅಂತ, ಎಲ್ಲರಿಗೂ ಸಂಬಂಧಿಸಿದ್ದು ಅಂತ ಅದರ ಅರ್ಥ. ಸಾರ್ವಜನಿಕ ಅಂದ್ರೆ ಸರ್ವ ಜನರಿಗೆ ಸಂಬಂಧಿಸಿದ್ದು ಅಂತ. ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಇದೆ, ಅದರಲ್ಲಿ ನಾನು ಶ್ರೀಯುತ ಸತ್ಯನಾರಾಯಣ ಆಚಾರ್ಯ ಅಂತ ಒಂದು ಏನಾದ್ರು ಬರೆದು ಹಾಕಿದ್ರೆ ಪಕ್ಕದ ಮನೆಯವರು ಏನ್ ಕೇಳ್ತಾರೆ, ಸ್ವಾಮಿ ಏನ್ ಬೋರ್ಡ್ ಹಾಕಿದಿರಿ ಅದರಲ್ಲಿ, ನಿಮ್ದು ಅದು ಸಾರ್ವಜನಿಕ. ಸಾರ್ವಜನಿಕ ಅಂದ್ರೆ ಸರ್ವ ಜನರಲ್ಲಿ ನಾನು ಸೇರ್ಲಿಲ್ಲ, ಹಾಗೆ ನನ್ನ ಬೋರ್ಡ್ ಹಾಕಿದ್ದು. ಅದಕ್ಕೆ ಹೇಳ್ತಾನೆ ಸ್ವಾಮಿ ಅದು ಪಬ್ಲಿಕ್ ಪ್ರಾಪರ್ಟಿ, ಅದು ನಿಮ್ದಲ್ಲ. ಹಾಗಾದ್ರೆ ಸಾರ್ವಜನಿಕ ಅನ್ನೋ ಶಬ್ದಕ್ಕೆ ಸರ್ವ ಜನರಿಗೆ ಸಂಬಂಧಿಸಿದ್ದು ಅನ್ನುವುದು ಎಷ್ಟು ಕರಾರುವಾಕ್ಕಾದ ಅರ್ಥವೋ, ಯಾವ ವ್ಯಕ್ತಿಗೂ ಸಂಬಂಧ ಪಡದೇ ಇದ್ದದ್ದು ಅಂತ ಅಷ್ಟೇ ಸರಿಯಾದ ಅರ್ಥ ಅಲ್ವಾ. ಸರ್ವ ವಿಧಾಯಕವಾದ ಶಬ್ದ ಸರ್ವ ನಿಷೇಧಕವಾಗಿ ಕಂಡದ್ದಿದೆ, ಹಾಗೆ ಸರ್ವ ನಿಷೇಧಕ ಸರ್ವ ವಿಧಾಯಕ ಆಗುತ್ತೆ. ನೀರಿನ ಆಕಾರ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನೀರಿಗೆ ಆಕಾರ ಇಲ್ಲ. ಯಾಕೆ? ಲೋಟದಲ್ಲಿ ಹಾಕಿದ್ರೆ ಲೋಟ ಆಗ್ತದೆ, ಅದು ಗದ್ದೆಯಲ್ಲಿ ಹೋದ್ರೆ ಗದ್ದೆಯ ಆಕಾರ ಆಗ್ತದೆ, ಹೊಟ್ಟೆಯ ಒಳಗೆ ಹಾಕಿದ್ರೆ ಕರುಳಿನಲ್ಲಿ ತುಂಬಿ ಕರುಳಿನ ಆಕಾರ ಇರ್ತದೆ. ಹಾಗಾದ್ರೆ ಯಾವ ಆಕಾರವನ್ನು ಬೇಕಾದರೂ ಪಡೆಯಬಹುದಾದದ್ದು ಅಂತ ಅಲ್ವಾ ನಿರಾಕಾರ ಅನ್ನೋ ಶಬ್ದಕ್ಕೆ ಅರ್ಥ. ಭಗವಂತ ನಿರಾಕಾರ ಅಂದ್ರೆ ಅವ ಮೀನಾಗಬಲ್ಲ, ಆತ ಕೂರ್ಮವಾಗಬಲ್ಲ. ಇಲ್ಲ ಶ್ವೇತವರಾಹ ಬೇಕಾದ್ರೂ ಆಗ್ತಾನೆ, ಕೃಷ್ಣವರಾಹ ಬೇಕಾದ್ರೂ ಆಗ್ತಾನೆ. ಮೇಲೆ ಸಿಂಹ ಕೆಳಗೆ ಮನುಷ್ಯ, ನೀವು ಪ್ರಪಂಚದಲ್ಲಿ ಕಾಣದೇ ಇದ್ದ ಯಾವ ಸ್ವರೂಪ ಬೇಕಾದರೂ ಅವ ಸ್ವೀಕರಿಸಬಲ್ಲ. ಹಾಗಾದ್ರೆ ಅವನ ಆಕಾರ ಏನು ಅಂದ್ರೆ ಯಾವ ಆಕಾರ ಬೇಕಾದರೂ. ಆದ್ರಿಂದಲೇ ಅವ ನಿರಾಕಾರ ಅಂತ ಹೇಳಿದ್ರೆ ಸರ್ವಾಕಾರ ಅನ್ನುವುದು ಭಾಷಾಶಾಸ್ತ್ರದಿಂದ ಲಭ್ಯವಾಗುವಂತಹ ಅರ್ಥ. ಆದ ವೇದದಲ್ಲಿ ಬಂದ ಶಬ್ದ ನಿರಾಕಾರ ಅಂತ ಅದು ಹೇಗೆ ಹೇಳ್ತದೋ ಹಾಗೆ ಅವನನ್ನು ನಾನು ನೋಡ್ತೇನೆ. ತತ್ತೇ ಕಲ್ಯಾಣತಮಂ ರೂಪಂ ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸಾಧಕ, ನಿನ್ನ ಅತ್ಯಂತ ಸುಂದರವಾದ ಮಂಗಳಕರವಾದ ಏನೊಂದು ರೂಪ ಉಂಟು ಸ್ವಾಮಿ, ಅದನ್ನು ನನ್ನ ದೃಷ್ಟಿಗೋಸ್ಕರ ನೀನು ಬಾಗಿಲು ತೆಗೆದು ತೋರಿಸು. ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ನಾನು ನಿನ್ನನ್ನು ನೋಡಬೇಕು, ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಬರೀ ಚಕ್ಷುಸ್ಸಿನಿಂದ ಅವನನ್ನು ನೋಡುವುದಕ್ಕಾಗುವುದಿಲ್ಲ. ಮನಸಾಭಿಗೃಹೀತ, ಅವ ಮನಸ್ಸಿನಿಂದ ಗ್ರಹಣ ಮಾಡುವುದಕ್ಕೆ ಯುಕ್ತನಾದವ. ಮನಸ್ಸಿಗೂ ನಿಲುಕುವುದಿಲ್ಲ ಅಂತ ಕೆಲವು ಮಾತಿದೆ. ಆದ್ರೆ ಮನಸ್ಸು ಅಂತ ಹೇಳಿದ್ರೆ ಸಾಕ್ಷಿ ಸ್ವರೂಪವಾದ ಮನಸ್ಸು, ಅದರಿಂದ ಅವನನ್ನು ಗ್ರಹಣ ಮಾಡಬೇಕು ಹೊರತು ಚರ್ಮ ಚಕ್ಷುಸ್ಸಿಗೆ ಅವಲಭ್ಯನಾಗಲಾರ. ಯಾಕೆಂದ್ರೆ ಭಗವಂತನ ಶರೀರ ಅಪ್ರಾಕೃತ. ಅಪ್ರಾಕೃತವನ್ನು ಪ್ರಾಕೃತವು ಕಾಣಲಾಗದು. ಅಪ್ರಾಕೃತವನ್ನು ಕಾಣುವುದಕ್ಕೆ ಅಪ್ರಾಕೃತವಾದ ಇಂದ್ರಿಯವೇ ಬೇಕು. ಅಪ್ರಾಕೃತವಾದ ಸ್ವರೂಪೇಂದ್ರಿಯಕ್ಕೆ ಅಷ್ಟಕ್ಕೆ ಗೋಚರವಾಗತಕ್ಕಂತ ಭಗವಂತ ಚಕ್ಷುಸ್ಸಿಗೆ ಕಾಣಿಸುವುದಿಲ್ಲ ಅಂತ ಹೇಳಿ ಅವನಿಗೊಂದು ರೂಪವೇ ಇಲ್ಲ ಅಂತ ಹೇಳುವುದಾ? ಯಾಕಂದ್ರೆ ಅವ ಸರ್ವಸಮರ್ಥ. ಸರ್ವಸಮರ್ಥ ಅಂದ್ರೆ ಏನು? ಭಕ್ತ ಒದ್ದಾಡ್ತಾ ಇದ್ದಾನೆ, ಭಗವಂತ ನಿನ್ನ ನರಸಿಂಹ ರೂಪವನ್ನು ಒಂದು ಸಲ ನನಗೆ ನೋಡ್ಬೇಕು, ದರ್ಶನ ಕೊಡು ದರ್ಶನ ಕೊಡು ಅಂತ ಒದ್ದಾಡ್ತಾ ಇದ್ದಾನೆ. ಆ ಭಗವಂತನಿಗೆ ಅನಿಸುತ್ತೆ, ಅಯ್ಯೋ ಪಾಪ ಎಷ್ಟು ಒದ್ದಾಡ್ತಾ ಇದ್ದಾನೆ, ಇವನಿಗೊಂದು ನನ್ನ ನರಸಿಂಹ ರೂಪ ತೋರಿಸ್ಬೇಕು ಅಂತ ಅನಿಸುತ್ತೆ. ಆದ್ರೆ ಫಜಿತಿ ಏನು ಅಂದ್ರೆ ಅವನಿಗೆ ರೂಪ ಇಲ್ಲ ಪಾಪ. ದೇವರಿಗೆ ಏನು ಮಾಡಿದ್ರು ನರಸಿಂಹ ರೂಪ ತೋರಿಸ್ಲಿಕ್ಕೆ ಆಗುದಿಲ್ಲ, ಒದ್ದಾಟವೇ ನಾರಾಯಣನಿಗೆ. ಈ ಭಕ್ತನಿಗೆ ತೋರಿಸಬೇಕು, ಏನು ಮಾಡುವುದೂ ರೂಪ ಇಲ್ಲ ಅಂತ. ಸರ್ವ ಸಮರ್ಥನಾದವ, ಏನನ್ನು ಬೇಕಾದರೂ ಮಾಡಬಹುದಾದವ, ನಿರಾಕಾರನಾದ ಭಗವಂತ ಒಂದು ರೂಪವನ್ನು ಹೊತ್ತು ಭಕ್ತನಿಗೆ ತೋರಿಸದೇ ಇರುವಷ್ಟು ಅಸಮರ್ಥನು. ಆದ್ರಿಂದ ಸರ್ವ ಸಮರ್ಥ ಅಂತ ಹೇಳಿ ಅವನಿಗೆ ಆಕಾರ ಇಲ್ಲ, ಭಕ್ತ ಉಪಾಸನೆ ಮಾಡಿದ ರೂಪದಲ್ಲಿ ತೋರಗೊಡುವುದಕ್ಕೆ ಬೇಕಾದ ಸಾಮರ್ಥ್ಯ ಇಲ್ಲ ಅಂತ ಹೇಳುವಂತದ್ದೇ ತಪ್ಪಲ್ವಾ? ಧ್ರುವ ವಾಸುದೇವ ರೂಪವನ್ನು ನಾರದರಿಂದ ಉಪದೇಶ ಪಡೆದು ಉಪನ್ಯಾಸ, ಅದು ನಿರಂತರವಾಗಿ ಅದನ್ನು ಅನುಸಂಧಾನ ಮಾಡ್ತಾ ಕೂತ. ದೇವರು ಅದೇ ರೂಪದಿಂದ ಕಾಣಿಸಲಿಲ್ಲ ಅವನಿಗೆ. ಯಾವ ರೂಪದ ಉಪಾಸನೆಯನ್ನು ನಿರಂತರ ಮಾಡ್ತೇವೋ ಆ ರೂಪದ ಅಪರೋಕ್ಷ ಆ ಉಪಾಸಕನಿಗೆ ಪ್ರಾಪ್ತಿಯಾಗ್ತದೆ. ಆ ನಿಟ್ಟಿನಿಂದ ಭಗವಂತ ಸರ್ವರೂಪ ವಿಶ್ವರೂಪ ಅಂದ್ರೆ ಹಾಗೆ. ವಿಶ್ವರೂಪ ದರ್ಶನ ಅಂದ್ರೆ ಅವನಿಗೆ ಯಾವ ರೂಪ ಇಲ್ಲ ಅಂತಿಲ್ಲ, ಅದನ್ನು ತೋರಿಸುವ ಸಾಮರ್ಥ್ಯ ಅವನಲ್ಲೇ ಉಂಟು ಭಕ್ತನಿಗೆ. ಅದಕ್ಕೋಸ್ಕರ ಹೇ ಪ್ರಭೋ, ನೀನು ನೋಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವರಿಗೂ ಕೂಡ ನೋಡಿಸುವ ಸಾಮರ್ಥ್ಯ ಉಳ್ಳಂತಹ ಓ ದೇವ, ಯದಿ ಮನ್ಯಸೆ, ನಿನ್ನ ಈ ಆರೂಪವನ್ನು ಕಾಣುವುದಕ್ಕೆ ನನ್ನ ಒಂದು ಅರ್ಹತೆಯ ಪಕ್ವವಾಗಿದೆ ಅಂತ ನೀನು ಭಾವಿಸುವುದಾದರೆ, ಹೇ ಯೋಗೇಶ್ವರ, ತತಃ ಮೇ ತ್ವಂ ದರ್ಶಯ ಆತ್ಮಾನಂ. ತತಃ ಅಂದ್ರೆ ನಾವೆಲ್ಲ ಅರ್ಥ ಹೇಳುವುದು, ಮಣಿಮಂಜರಿ ಓದಿದವರು ಹೇಗೆ ಅಂದ್ರೆ ತತಃ ಆನಂತರದಲ್ಲಿ ಅಂತ ಹೇಳ್ತಾರೆ. ರಾಘವೇಂದ್ರ ತೀರ್ಥರು ಅರ್ಥ ಬರೀತಾರೆ, ತತಃ ತರ್ಹಿ ಯೋಗೇಶ್ವರ ಸರ್ವೋಪಾಯ ಪತೇ. ಇಲ್ಲಿ ಹಿಂದಕ್ಕೆ ಬಂತೇನು? ಯದಿ ಅಂತ ಬಂತ.
ಯದಿ ಮನ್ಯಸೆ, ನಾನು ನೋಡುವುದಕ್ಕೆ ಸಮರ್ಥ ಅಂತ ನೀನು ತಿಳಿಯುವುದಾದ್ರೆ ತತಃ ಮಾಂ ದರ್ಶಯ ಆತ್ಮಾನಂ. ಹಾಗಾದ್ರೆ ಇಲ್ಲಿ ತತಃ ಅಂದ್ರೆ ಏನರ್ಥ? ಯದಿ ಅನ್ನುವುದಕ್ಕೆ ಸಂವಾದಿಯಾಗಿ ಅದರ ಜೊತೆಗೆ ಬರುವ ಇನ್ನೊಂದು ಶಬ್ದ. ಒಂದು ವೇಳೆ ನಾನು ಸಮರ್ಥ ಅಂತ ನೀನು ಭಾವಿಸುವುದಾದರೆ, ಆದರೆ ಬೇಕಲ್ವಾ, ಆ ಪಕ್ಷದಲ್ಲಿ ಅಂತ ಬೇಕಲ್ವಾ, ಅದು ತತಃ ಅನ್ನುವುದಕ್ಕೆ ತರ್ಹಿ ಅಂತ ಇಲ್ಲಿ ಅರ್ಥ. ತತಃ ಅನ್ನುವುದು ಒಂದು ಅವ್ಯಯ, ಅದರ ದೆಸೆಯಿಂದ, ಅದಾದ ನಂತರ, ಈ ಅರ್ಥದಲ್ಲಿ ನಾವು ಸಂಸ್ಕೃತದಲ್ಲಿ ಬಳಸುವುದು. ಗಾಯತ್ರಿ ಮಂತ್ರದ ಮೊದಲ ಶಬ್ದವು ಕೂಡ ತತ್ ತತ ಅನ್ನುವುದೇ ಮೊದಲನೆಯ ಶಬ್ದ. ತತ ಅಂದ್ರೆ ಎಲ್ಲೆಡೆ ತುಂಬಿದವ ಅಂತ ಅರ್ಥ. ಆದರೆ ತತಃ ಅನ್ನುವ ಅವ್ಯಯವನ್ನು ನಾವು ತುಂಬಿಸಿಕೊಂಡ್ರೆ ಅದು ಏನು ಅರ್ಥ ಬೇಕಾದ್ರೂ ಕೊಡುತ್ತಂತೆ. ನಮ್ಮ ಸಂಸ್ಕೃತದಲ್ಲಿ ಅವ್ಯಯಗಳು ಅಂತ ಉಂಟು, ಕನ್ನಡದಲ್ಲಿ ಅಂತ ಅವ್ಯಯಗಳುಂಟು, ಆದ್ರೆ ಅದಕ್ಕೆ ಅವ್ಯಯ ಅಂತ ಕರೆಯೋಲ್ಲ. ಅದು ಸಂಸ್ಕೃತ ವ್ಯಾಕರಣದ ಕೂಸು ವಸ್ತುತಃ ಕನ್ನಡದ ವ್ಯಾಕರಣ. ಸಮಾಸಗಳಿರ್ಬೋದು, ಸಂಧಿಗಳಿರ್ಬೋದು, ಎಲ್ಲ ಸಂಸ್ಕೃತ ಜನ್ಯವಾದದ್ದೇ. ಎಲ್ಲೋ ಅಪರೂಪಕ್ಕೆ ಕನ್ನಡದ್ದು ಒಂದೊಂದು ಸಮಾಸ, ಒಂದೊಂದು ಹಿರಿದು ಬೆರಳು ಹೆಬ್ಬೆರಳು ಕರ್ಮಧಾರೆಯ ಸಮಾಸ ನಮ್ದೇ. ಆದ್ರೆ ಹಿರಿದು ಬೆರಳು ಹೆಬ್ಬೆರಳೆ ಆಯ್ತಾಯ್ತು, ನಿಡಿದು ಬೆರಗು ನಿಬ್ಬೆರಗು ಅದು ಹೇಗಾಯ್ತು, ಅದೊಂದು ಸಮಾಸ, ಅದು ಕನ್ನಡದ ಸಮಾಸ. ಅದಕ್ಕೆ ಒಂದು ವ್ಯಾಕರಣವನ್ನು ಬರೆಯುವುದು ಬಹಳ ಕಷ್ಟ. ಮದುವೆ ಆಯಿತು, ಏನಾಗ್ತದೆ? ಮದುವೆ ಆಯಿತು, ಅದಕ್ಕೆ ಯಕಾರಾಗಮ ಸಂಧಿ ಅಂತ ಹೆಸರು. ಒಂದು ಯಕಾರ ಬರುತ್ತೆ ಅಂತೆ ಮದುವೆಯಲ್ಲಿ, ಒಂದು ಯಕಾರ. ಊಟ ಆಯಿತು ಮಾಡುದು ನಮ್ದೆಲ್ಲ, ನಮ್ಮ ಕ್ರಮ ಹಾಗೆ. ಅವರು ಅದನ್ನು ಒಪ್ಪಲ್ಲ. ಅಂದು ಕನ್ನಡದಲ್ಲೂ ಸಂಧಿ ಸಮಾಸಗಳು ಇತ್ಯಾದಿಗಳು ಏನೇ ಇದ್ರೂ ಅವ್ಯಯ ಅನ್ನುವ ಶಬ್ದವನ್ನು ಅವರು ಬಳಸುವುದಿಲ್ಲ. ಸಂಸ್ಕೃತದಲ್ಲಿ ಅವ್ಯಯ ಅನ್ನುವ ಶಬ್ದ ಯಾಕೆ ಬಳಸ್ತಾರೆ ಅಂದ್ರೆ, ಯತ್ ನವ್ಯೇತಿ ತದವ್ಯಯ. ಯಾವುದು ಎಲ್ಲಾ ವಿಭಕ್ತಿಗಳಲ್ಲೂ ಒಂದೇ ತರ ಇರುತ್ತೋ, ವ್ಯತ್ಯಾಸವಾಗುವುದಿಲ್ಲ, ನವ್ಯೇತಿ ವ್ಯತ್ಯಯವಾಗುವುದಿಲ್ಲವೋ ಅದು ಅವ್ಯಯ ಅಂತ ಕರೆಸಿಕೊಳ್ತದೆ. ತತಃ ಅನ್ನೋದು ಒಂದು ಅವ್ಯಯ. ಈ ಅವ್ಯಯದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಅದು ಯಾವ ಅರ್ಥ ಬೇಕಾದ್ರೂ ಕೊಡುತ್ತೆ. ಕನ್ನಡದಲ್ಲಿ ಹಬ್ಬ ಅನ್ನೋದು ಒಂದು ಅವ್ಯಯ, ಸಂಸ್ಕೃತದ್ದೇ ಅದು. ಹಬ್ಬ, ಅಯ್ಯೋ, ಅಯ್ಯಪ್ಪ, ಇದೆಲ್ಲ ಅವ್ಯಯಗಳೇ. ಈ ಅವ್ಯಯಗಳನ್ನು ಯಾವ ಅರ್ಥದಲ್ಲಿ ಬಳಸುವುದು? ಹಬ್ಬ ಅಂದ್ರೆ ಒಂದು ಆಶ್ಚರ್ಯ ಅನ್ನೋ ಅರ್ಥದಲ್ಲೂ ಬಳಸ್ಬೋದು. ಹಬ್ಬ ಅಂತ ಹೇಳಿದ್ರೆ ಅದೊಂದು ರೀತಿಯ ಜುಗುಪ್ಸಾರ್ಥದಲ್ಲೂ ಹಬ್ಬ ಅನ್ನುವ ಶಬ್ದವನ್ನು ಬಳಸ್ಬೋದು. ನೀವು ಯಾವ ಅರ್ಥದಲ್ಲಿ ಅದನ್ನು ಬಳಸ್ತೀರಿ ಅದು ಅದರ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ತತಃ ಇತ್ಯಾದಿಗಳೆಲ್ಲ ಬೇಕಾದ ಅರ್ಥವನ್ನು ಕೊಡುತ್ತೆ. ಅವ್ಯಯಾನಾಂ ಅನೇಕಾರ್ಥತ್ವ ಅಂತ. ಆ ನಿಟ್ಟಿನಿಂದ ತತಃ ಅಂದ್ರೆ ಇಲ್ಲಿ ತರ್ಹಿ ಮೇ ತ್ವಂ ದರ್ಶಯ ಆತ್ಮಾನಂ, ನಿನ್ನ ಸ್ವರೂಪವನ್ನು ನನಗೆ ತೋರಿಸು. ಎಂತಹ ಸ್ವರೂಪ ಅಂದ್ರೆ ಅದು ಯಾವತ್ತೂ ಅದರಲ್ಲಿ ವ್ಯಯ ಇಲ್ಲ. ದರ್ಶಯಾತ್ಮಾನಂ ಅವ್ಯಯಂ, ವ್ಯಯ ಇಲ್ಲದ, ನ್ಯೂನತೆ ಇಲ್ಲದ, ಕ್ಷೀಣಿಸದೇ ಇರುವ, ಎಂದೆಂದೂ ತುಂಬಿರುವ, ಅನಾದ್ಯನಂತ ಕಾಲದ ತನಕ ಅನಂತ ಅಂತ ಕರೆಸಿಕೊಂಡ ಆ ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸು. ಅದಕ್ಕೆ ಭಗವಂತ ಹೇಳ್ತಾನೆ, ನೋಡು ಅಂತ. ಒಂದು ನಮ್ಮಲ್ಲಿ 50 ರೂಪಾಯಿ ಕೊಡ್ತೀರಿ ಅಂತ ಹೇಳಿದ್ರೆ, ಇಲ್ಲ 40ಕ್ಕೆ ಕೊಡಿ ಅಂತ. ನಾವು ಮಧ್ಯದಲ್ಲಿ ಸಿಕ್ಕಾಬಟ್ಟೆ ಚೌಕಾಸಿ ಮಾಡಿ ಆಮೇಲೆ ವ್ಯವಹಾರ. ಒಂದು ಸಲ ನಿನ್ನ ರೂಪ ತೋರಿಸುದೇವ ಅಂತ ಹೇಳಿದ್ರೆ ತೋರಿಸ್ಲೇಬೇಕಾ? ನೇ ತೋರಿಸ್ಲೇಬೇಕಾ? ಇಷ್ಟೆಲ್ಲ ಕೇಳಿ ಅಲ್ವಾ ನಮ್ದು. ಇದಿಲ್ಲ. ಪಶ್ಯ ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಶ್ಯ, ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಕೃಷ್ಣನಿಗೆ. ನೋಡು, ಏನನ್ನು ಕೇಳಿದಿ? ನನ್ನ ರೂಪಗಳನ್ನು. ಮೇ ರೂಪಾಣಿ ಪಶ್ಯ, ನನ್ನ ರೂಪಗಳನ್ನು ನೋಡು. ಎಷ್ಟು ವಿಶ್ವರೂಪ ಅಲ್ವಾ ಅದು? ಶತಶೋಥ ಸಹಸ್ರಶಃ, 100,000 ರೂಪಗಳನ್ನು ನೋಡು. ಒಬ್ಬರಿಗೆ ದೊಡ್ಡ ಪ್ರಶ್ನೆ ಬಂತು ಈ ಶ್ಲೋಕದ ಮೇಲೆ. ಅಲ್ಲ, ಕೃಷ್ಣ ತೀರ್ಮಾನ ಮಾಡಿ ಹೇಳ್ಬೇಕೋ ಬೇಡೋ? ಅದು 100,000 ರೂಪವೋ ಅಲ್ಲ 1,000 ರೂಪವೋ? ಅವನು ಹೇಳ್ತಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ ಅಂತ ಹೇಳ್ತಾನೆ. 100,000 ರೂಪ ನೋಡು, 1,000 ರೂಪ ನೋಡು, ಒಟ್ಟು ಎಷ್ಟು ರೂಪ? ಅದಕ್ಕೆ ಅವರ ಶಿಷ್ಯ ಉತ್ತರ ಕೊಡ್ತಾನೆ, ಅದು 100,000 1,000? ಮೊದಲು 100,000 ನೋಡು, ಅಷ್ಟು ನೋಡಿ ಆದ್ಮೇಲೆ ಸಾಕು ಅಂತ ಅನಿಸದೆ ಹೋದ್ರೆ ಆಮೇಲೆ 1,000 ತೋರಿಸ್ತೇನೆ ಅಂತ. ಅದಕ್ಕೋಸ್ಕರ ಮಧ್ಯದಲ್ಲಿ ಅಥ ಅಂತ ಹಾಕಿದಂತೆ. ಪಶ್ಯಮೇ ಪಾರ್ಥ ರೂಪಾಣಿ ಶತಶಃ, ಮೊದಲು ನನ್ನ 100,000 ರೂಪ ನೋಡು. ಅಥ, ಅಷ್ಟು ನೋಡಿ ನಿನಗೆ ಆಗಬಹುದು, ಇನ್ನೂ ನೋಡ್ತೇನೆ, ನೋಡ್ಬೇಕು ಅಂತ ಮತ್ತೆ ಅನಿಸಿದ್ರೆ ಆಮೇಲೆ 1,000 ರೂಪ ತೋಡು. ಇನ್ನೂ ಅನಿಸಿದ್ರೆ ಆಮೇಲೆ ಲಕ್ಷಶಃ, ಆಮೇಲೆ ಕೋಟಿಶಃ, ಆಮೇಲೆ ಶತಕೋಟಿಶಃ, ಆಮೇಲೆ ಅನಂತಶಃ. ಒಟ್ಟಿನಲ್ಲಿ ನನ್ನ ರೂಪಗಳು ಎಷ್ಟು ಬೇಕಾದ್ರೂ ಇದ್ದಾವೆ. 100,000 ರೂಪಗಳನ್ನು ನೋಡು, ಆಮೇಲೆ 1,000 ರೂಪಗಳನ್ನು ನೋಡು ಅಂತ ಒಬ್ಬ ವ್ಯಾಖ್ಯಾನಿಸಿದ.
ಚೆನ್ನಾಗಿದೆ ವ್ಯಾಖ್ಯಾನ. ನಾವು ಯಾವ್ದನ್ನು ಇದು ಮಧುಸೂದನ ಸರಸ್ವತಿಗಳು ಅಂತ ಅವರು ಮಾಡಿದ ವ್ಯಾಖ್ಯಾನ. ನಾವು ಯಾವುದು ತಪ್ಪು ಅಂತ ಹೇಳುದಿಲ್ಲ, ಚಂದ, ಅದು ಒಂದು ಸುಂದರವಾದ್ದು. ಯಾಕಂದ್ರೆ ಭಗವಂತನಿಗೆ ಎಷ್ಟು ರೂಪ? ಪರಮಾತ್ಮನೇ ಸತತಂ ಏಕರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಂ ಅನಂತ ರೂಪಿಣೆ. ಆದ್ರೆ ಅಷ್ಟೆಲ್ಲ ರೂಪ ಇದ್ರು ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಆ ಸಮಸ್ತ ತನುವು ಕೂಡ ಸುಖಚಿತ್ ಸ್ವರೂಪ, ಜ್ಞಾನಾನಂದ ರೂಪವಾದ ಅನಂತ ರೂಪಗಳನ್ನು ತೋರಿಸುವಂತಹ ಏಕರೂಪಿಯಾದ ಪರಮಾತ್ಮ. ಆದ್ರಿಂದ ಅವನು ದಶರೂಪಿಯೂ ಹೌದು, ಶತರೂಪಿಯೂ ಹೌದು, ಸಹಸ್ರ ರೂಪಿಯೂ ಹೌದು. ಅವನು ಅಜಾದಿ ಶತರೂಪಿ ಆಗ್ತಾನೆ, ವಿಶ್ವಾದಿ ಸಹಸ್ರ ರೂಪಿ ಆಗ್ತಾನೆ. ಆ ರೂಪಗಳನ್ನು ನೋಡು ಅಂತ ಹೇಳ್ತಾನೆ. ರಾಯರು ವ್ಯಾಖ್ಯಾನ ಬರೀತಾರೆ, ಶತಶೋಥ ಸಹಸ್ರಶಃ ಬಹೂನಿ ಇದು ಯಾವತ್. ಚಿಕ್ಕ ಅಕ್ಷರದಲ್ಲಿ ಬರೆಯುವುದಕ್ಕೆ ರಾಯರೇ ಬೇಕು. ಅವ್ರು ಹೇಳ್ತಾರೆ ಶತಶೋಥ ಸಹಸ್ರಶಃ ಅಂದ್ರೆ ಏನು ಗೊತ್ತೋ? ತುಂಬ ಅಂತ ಅರ್ಥ ಅಷ್ಟೇ. ತುಂಬ ಅಂದ್ರೆ ಅದು ನೀವು 100 ಇಟ್ಕೊಳ್ಳಿ, 1000 ಇಟ್ಕೊಳ್ಳಿ, ಕೋಟಿ ಇಟ್ಕೊಳ್ಳಿ, ಅನಂತ ಇಟ್ಕೊಳ್ಳಿ, ತುಂಬ. ನೀವು ತುಂಬ ಅಂತಲೇ ಬರೆಯುವುದು. ಆಮೇಲೆ ಸ್ವಲ್ಪ ತುಂಬವಾ ಅಂತ ಹೇಳಿದ್ರೆ ತುಂಬ ಬರೆಯುವುದು ಹೇಗೆ ಅಂತ ಬರೆಯುವವರಿಗೆ ಸಮಸ್ಯೆಗೆ ಜಾಸ್ತಿ. ಅದಕ್ಕೆ ಅವರು ಬಹಳ, ನಾವು ಕೊನೆಗೆ ಹಾ ಬರೆಯುವುದು, ಆಮೇಲೆ ಎಸ್ 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 ಬರೆಯುವುದು. ದುಂಬಿ ಹಾರಿದ ಹಾಗೆ ನೋಡಿ ಓದುವವರು ಸ್ವಲ್ಪ ಉದ್ದ ಓದ್ಲಿ ಅಂತ. ಹಾಗೆ ತುಂಬ ಅಂತ ಹೇಳುವುದನ್ನು ಇಲ್ಲಿ ಶತಶೋಥ ಸಹಸ್ರಶಃ ಎಂಬ ಶಬ್ದದಿಂದ ಬಳಸಿದ್ದಾರೆ. ಅಂದ್ರೆ ಶತ ಅನ್ನೋ ಶಬ್ದಕ್ಕೂ ಅನಂತ ಅಂತ ಅರ್ಥ ಇದೆ, ಸಹಸ್ರ ಎಂಬ ಶಬ್ದಕ್ಕೂ ಅನಂತ ಎಂಬ ಅರ್ಥ ಇದೆ ಅಂತ ನಿನ್ನೆ ಗಮನಿಸಿದ್ದೇವೆ. ಆದ್ರಿಂದ ಶತಶಃ ಸಹಸ್ರಶಃ ಅಂತ ಎರಡೆರಡು ಬಾರಿ ಬಳಸಿದ್ದೇ ಬಹುರೂಪಗಳು ಅನ್ನೋ ಅಭಿಪ್ರಾಯದಲ್ಲಿ. ಪಶ್ಯಮೇ ಪಾರ್ಥ, ಅವನನ್ನು ಸಂಬೋಧನೆ ಮಾಡುವಾಗ ಪಾರ್ಥ ಅಂತ ಸಂಬೋಧನೆ ಮಾಡ್ತಾನೆ. ಅಂದ್ರೆ ಪೃಥೆಯ ಮಗ, ಕುಂತಿಯ ಮಗ, ನನ್ನ ಹತ್ತಿರದ ಸಂಬಂಧಿ ಅನ್ನೋ ಒಂದು ಪ್ರೀತಿಯು ಅದರಲ್ಲಿ ಕಾಣಿಸ್ಬೇಕು. ಎರಡನೇದಾಗಿ ಪೃಥೆಯ ಮಗ, ಆದ್ರಿಂದ ನೀನು ನೋಡುವುದಕ್ಕೆ ಯೋಗ್ಯ ಅಂತ. ನೀನು ಯೋಗ್ಯನೋ ನಾನು ಅಂತ ಕೇಳಿದ್ಯಲ್ವಾ, ನನ್ನಲ್ಲಿ ಸಾಮರ್ಥ್ಯ ಉಂಟೋ ಇಲ್ಲೋ, ಮನ್ಯಸೇ ಯದಿ ಶಕ್ತೋಹಂ ಅಂತ ಕೇಳಿದ್ಯಲ್ವಾ, ಮನ್ಯಸೇ ಯದಿ ತಚ್ಚಕ್ಷಂ ಮಯಾ ದ್ರಷ್ಟು ಅಂತ. ನಾನ್ ನೋಡುವುದಕ್ಕೆ ಸಮರ್ಥನೋ ಅಂತ ಪ್ರಶ್ನಿಸಿದ್ಯಲ್ವ. ನೀನು ಪಾರ್ಥನಲ್ವಾ, ನೋಡು ನನ್ನ ರೂಪವನ್ನು. ಪಾರ್ಥ ಅನ್ನೋ ಶಬ್ದಕ್ಕೆ ಸಿಕ್ಕಾಬಟ್ಟೆ ಅರ್ಥ ಉಂಟು. ಒಂದು ಭೂಮಿಗೆ ಸಂಬಂಧಪಟ್ಟವ ಅಂತ ಒಂದು ಅರ್ಥ ಆಗ್ಬೋದು, ಮತ್ತೊಂದು ಬೆಳ್ಳಗಿರುವವ ಅಂತ ಒಂದು ಅರ್ಥ. ಬೆಳ್ಳಗಿರುವವ, ಅರ್ಜುನ ಅನ್ನೋ ಶಬ್ದಕ್ಕೂ ಅರ್ಥ ಇದೆ. ಅರ್ಜುನ ಅಂದ್ರೆ ಬೆಳ್ಳಗಿರುವವ, ಅರ್ಜುನ ಅಂದ್ರೆ ಬಿಳಿ ಅಂತ ಅರ್ಥ. ಬಿಳಿ ಮತ್ತಿಯನ್ನು ಅರ್ಜುನ ವೃಕ್ಷ, ಯಮಳಾರ್ಜುನ ಭಂಜನ. ಅರ್ಜುನ ಅಂತ ಹೇಳಿ ಕರೆಯುವುದು ಯಾವುದಂದ್ರೆ ಬಿಳಿ ವೃಕ್ಷವನ್ನು ಅರ್ಜುನ ವೃಕ್ಷ ಅಂತ ಕರೆಯುವುದು. ಹಾಗೆ ಇವನು ಶುದ್ಧ ಅಚ್ಚ ಶುದ್ಧನಾಗಿದ್ದಾನೆ. ನಿಜವಾಗಿ ಅರ್ಜುನ ಬಿಳಿ ಇರುವುದಲ್ಲ, ಅರ್ಜುನನ ಮೇಲ್ಬಣ್ಣ ಕಪ್ಪು. ಅದಕ್ಕೆ ಕೃಷ್ಣನಿಗೂ ಅರ್ಜುನನಿಗೂ ಬಹಳ ಗೆಳತನ. ಯಾಕೆಂದ್ರೆ ಇಬ್ರು ಒಂದೇ ತರ, ನೋಡ್ಲಿಕ್ಕೆ ಸುಮಾರು ಹತ್ರ ಒಂದೇ ಬಣ್ಣದವರು ಇಬ್ರು ಕೂಡ. ಅವನಿಗೂ ಅರ್ಜುನನಿಗೂ ಕೃಷ್ಣ ಅಂತ ಹೆಸರು. ಕೃಷ್ಣ ಅಸ್ತ್ರೀ ಕೃಷ್ಣ, ಗಾಂಡೀವಿ ಕೃಷ್ಣ ಅಂತ ಮಹಾಭಾರತದಲ್ಲಿ 2 ಬಾರಿ ಬರ್ತದೆ, ಭಾಗವತದಲ್ಲೂ ಬರುತ್ತೆ. ಆದ್ರೆ ಅವನನ್ನು ಯಾಕೆ ಕೃಷ್ಣ ಅಂತ ಅರ್ಜುನನನ್ನು ಕರೆಯುವುದು ಯಾಕೆಂದ್ರೆ ಕಪ್ಪಿದ್ದಾನೆ. ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಅಂತ ಅವನ ದಶನಾಮಗಳ ಜೊತೆಗೆ ಕೃಷ್ಣ ಅನ್ನೋ 11ನೇ ಹೆಸರನ್ನು ಮಹಾಭಾರತ ಹೇಳ್ತದೆ. ನಂದು ಈ 10 ಹೆಸರಿದೆ, ಅದರ 11ನೇ ಹೆಸರು ನನ್ನದ್ದು ಕೃಷ್ಣ ಅಂತ ಹೆಸರು ಅಂತ. ಕೆಲವರು ಅದಕ್ಕೆ ಮಹಾಭಾರತ ಪಾಠವನ್ನೇ ವ್ಯತ್ಯಾಸ ಮಾಡಿದ್ರು. ಇದನ್ನು ದಶಾಲಂಕಾರದ ಯಾವುದು ನಮ್ಮ ಲಕ್ಷಾಲಂಕಾರದಲ್ಲಿ ವಾದಿರಾಜ ತೀರ್ಥರು ಉಲ್ಲೇಖ ಮಾಡ್ತಾರೆ. ಅರ್ಜುನ ಫಲ್ಗುಣ ಕೃಷ್ಣ ಅಂತ ಪಾಠ ಇದೆ. ಅರ್ಜುನನಿಗೆ ಕೃಷ್ಣ ಅನ್ನುವುದು ಒಂದು ಹೆಸರು. ಯಾಕೆಂದ್ರೆ ಆತ ಆಕರ್ಷಕವಾದ ಸ್ವಭಾವ ಉಳ್ಳವ. ಅವನನ್ನು ನೋಡ್ಬೇಕು ಅಂತ ಅನಿಸುತ್ತೆ. ಯಾಕೆ ನೋಡ್ಬೇಕು ಅಂತ ಅನಿಸುತ್ತೆ? ಮೈ ಕಪ್ಪಿದ್ದದ್ದಕ್ಕೆ. ಮೈ ಬೆಳ್ಳಗಿದ್ರೆ ನೋಡ್ಬೇಕು ಅಂತ ಅನಿಸುದಿಲ್ಲ. ನಮ್ಮ ಭಾರತದಲ್ಲಿ 1947ಕ್ಕಿಂತ ಮುಂಚೆ ತುಂಬಾ ಜನರನ್ನು ನೋಡ್ಬೇಕು ಅಂತಲೇ ಅನಿಸ್ತಿರ್ಲಿಲ್ಲ. ಮೈ ಮೇಲೆಲ್ಲ ಬೆಳ್ಳಗಿದ್ರೆ ನೋಡ್ಬೇಕು ಅಂತ ಅನಿಸೋದಿಲ್ಲ. ಕಪ್ಪು ಅನ್ನುವುದು ಅತ್ಯಂತ ಸುಂದರವಾದಂತಹ ಬಣ್ಣ. ಅದಕ್ಕೆ ಭಾರತ ದೇಶದ ಬಣ್ಣ ಅಂತಲೇ ಅದಕ್ಕೆ ಹೆಸರು. ಅಂತಹ ಸುಂದರ ಬಣ್ಣದವ ಅರ್ಜುನ, ನೋಡ್ಲಿಕ್ಕೆ ಭಾರಿ ಚಂದ. ಅವನನ್ನು ನೋಡಿದ್ರೆ ಹುಡುಗಿಯರು ಅವನನ್ನು ಮದುವೆ ಆಗ್ಬೇಕು ಅಂತ ಅಪ್ಪನ ಹತ್ರ ಹೋಗಿ ಹೇಳ್ತಾ ಇದ್ರಂತೆ. ಸಾಮಾನ್ಯ ಹುಡುಗಿಯರಿಗೆ ಅಪ್ಪನಲ್ಲಿ ಹೋಗಿ ನನಗೆ ಅಂತ ಗಂಡು ಬೇಕು ಅಂತ ಕೇಳಲಿಕ್ಕೆ ತುಂಬಾ ನಾಚಿಕೆ. ಯಾಕಂದ್ರೆ ಹುಡುಗಿಯರಿಗೆ 8 ವರ್ಷ 12 ವರ್ಷಕ್ಕೆ ಮದುವೆ ಆಗ್ತಾ ಇದ್ದ ಕಾಲ ಅದು. ಅಂಥಲ್ಲಿ ಹುಡುಗಿಯರು ಹೋಗಿ ನಂಗೆ ಅವನೇ ಒಳ್ಳೇದು ಅಂತ ಹೇಳ್ತಾ ಇದ್ರಂತೆ ಅಪ್ಪನ ಹತ್ರ. ಮಹಾಭಾರತದಲ್ಲಿ ಈ ವಿಷಯ ಉಂಟು. ಅದಕ್ಕೆ ಅವ ತೀರ್ಥಯಾತ್ರೆಗೆ ಹೋಗುವಾಗಲೂ 4 ಮದುವೆ ಮಾಡಿಕೊಂಡು ಬರ್ತಾನೆ. ಅವನೇ ಹೋಗಿ ಮದುವೆ ಆದದ್ದಲ್ಲ. ಹುಡುಗಿಯರು ನಾನ್ ನಿನ್ನನ್ನು ಮದುವೆ ಆಗ್ಬೇಕು ಅಂತ ಒಂದು ನದಿಯಲ್ಲಿ ಹೇಳಿದ್ರೆ ಒಂದು ಹುಡುಗಿ ಕರ್ಕೊಂಡು ಬಂದ್ಲು, ನಾನ್ ನಿನ್ನನ್ನೇ ಮದುವೆ ಆಗುದು ಅಂತ. ಅವಳಿಗೆ ಉಲೂಪಿ ಅಂತ ಹೆಸರು.
ಇನ್ನೊಂದು ಕಡೆಗೆ ಹೋದ್ರೆ ಕೃಷ್ಣನ ತಂಗಿ ಹೇಳ್ತಾಳಂತೆ ಸುಭದ್ರೆ, ನಾನು ಮದುವೆ ಆಗುದಾದ್ರೆ ಅರ್ಜುನನನ್ನೇ ಅಂತ. ಕೃಷ್ಣ ಅದಕ್ಕೆ ಹೇಳಿದ ಚಾತುರ್ಮಾಸ್ಯ ಕಾಲ ಒಳ್ಳೆ ಮುಹೂರ್ತ ಇರ್ತದೆ ಅಂತ ಹೇಳಿದಂತೆ. ಚಾತುರ್ಮಾಸ್ಯದಲ್ಲಿ ಒಬ್ಬ ಸನ್ಯಾಸಿಯನ್ನು ಕರೆದು ಕೂಡಿಸಿಬಿಟ್ಟ. ಹೀಗೆಲ್ಲ ಈ ಅರ್ಜುನ ಸನ್ಯಾಸಿಯಾಗಿಯೂ ಒಂದು ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂದ್ರೆ ಅವ ಹೇಗಿದ್ದಾನೆ ಆಲೋಚನೆ ಮಾಡಿ, ನೋಡ್ಲಿಕ್ಕೆ ಹೇಗಿದ್ದಾನೆ ಅರ್ಜುನ. ಬಲರಾಮನಿಗೆ ಅರ್ಜುನನನ್ನು ನೋಡಿ ಇಂಥ ಸುಂದರನೂ ಸನ್ಯಾಸಿ ಆಗಿದ್ದಾನೆ ಅಂದ್ರೆ ಎಂಥ ಒಂದು ವೈರಾಗ್ಯ ಸಂಪನ್ನ, ಅದ್ಭುತ ಅಂದ್ರೆ ಅದ್ಭುತ. ಇವನ ಪಾದ ಪೂಜೆ ಮಾಡಿ ಚಾತುರ್ಮಾಸ್ಯ ಕೂಡಿಸಿ ಮಹಾಪುಣ್ಯ ಸಂಪಾದನೆ ಮಾಡಬೇಕು ಅಂತ ಬಲರಾಮನಿಗೆ. ಕೃಷ್ಣ ಮೆಲ್ಲ ಬಲರಾಮನ ಕಿವಿಯಲ್ಲಿ ಹೇಳ್ತಾನೆ, ಚೂರು ನೋಡು, ನೋಡ್ಲಿಕ್ಕೆ ಇಷ್ಟು ಚಂದ ಇದ್ದಾನೆ. ಆಮೇಲೆ ಚಾತುರ್ಮಾಸ್ಯಕ್ಕೆ ಕೂಡಿಸುವುದು ಬೇರೆ, ಸುಭದ್ರೆ ವಾಸ ಮಾಡುವ ಜಾಗದಲ್ಲಿ ಅಂತೆ, ಸುಭದ್ರೆ ಸೇವೆ ಮಾಡಬೇಕು ಅಂತ ಬೇರೆ ಹೇಳ್ತಾ ಇದ್ದಿ. ಯುವಕ ಇದ್ದಾನೆ, ಶಕ್ತಿಶಾಲಿ ಇದ್ದಾನೆ, ನೋಡ್ಲಿಕ್ಕೆ ಎಂಥ ಸ್ಫುರದ್ರೂಪಿ ಇದ್ದಾನೆ, ಸ್ವಲ್ಪ ಜಾಗೃತೆ ಅಣ್ಣ, ಯೋಚನೆ ಮಾಡಿ ನಿಲ್ಲಿಸು ಅಂತ ಕೃಷ್ಣನೇ ಹೇಳುದು ಬಲರಾಮನ ಹತ್ರ. ಶಾಂತಂ ಪಾಪಂ ಅಂತ ಬಲರಾಮನ ಮಾತು. ಸನ್ಯಾಸಿಗಳ ಬಗ್ಗೆ ಹೀಗೆ ಮಾತಾಡುವುದಾ? ಬಲರಾಮನಿಗೆ ಸನ್ಯಾಸಿಗಳು ಅಂದ್ರೆ ಅಷ್ಟಿಷ್ಟ ಆಗಿಬಿಟ್ಟಿದ್ದಾರೆ. ಹಾಗೆ ಬಂದು ಈತ ತಾನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಈ ಕೆಲಸವನ್ನೂ ಮಾಡಿಕೊಂಡು ತನ್ನ ಮನೆಗೆ ಹೋಗ್ತಾನಲ್ವಾ. ಅದರಿಂದ ಅರ್ಜುನ ಸಾಮಾನ್ಯ ಅಲ್ಲ, ಮಹಾಸುಂದರ. ಆದ್ರಿಂದಲೇ ಅಪಾರ್ಥ ಅಂದ್ರೆ ಬೆಳ್ಳಗಿದ್ದಾನೆ ಅಂದ್ರೆ ಏನರ್ಥ? ಮೈಬಣ್ಣ ಬೆಳ್ಳಗಿದೆ ಅಂತಲ್ಲ, ಸ್ವಚ್ಛನಾಗಿದ್ದಾನೆ, ಅಚ್ಚ ಮನಸ್ಸು. ಅದಕ್ಕೆ ಕೃಷ್ಣ ಆಗಾಗ ಹೇಳ್ತಾನೆ, ಹೇ ಅನಘ 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 ಅಂತ ಕರೀತಾನೆ ಅರ್ಜುನನನ್ನು. ಯಾಕೆಂದ್ರೆ ನೀನು ಸ್ವಚ್ಛ, ನಿನ್ನಲ್ಲಿ ದೋಷ ಇಲ್ಲ, ಪಾಪ ಇಲ್ಲ, ಶುದ್ಧ ಸ್ವರೂಪಿ ಇದ್ದಿ. 4 ಮದುವೆ ಆದರೂ ಕೂಡ ಬ್ರಹ್ಮಚಾರಿಯಾಗಿ ಇದ್ದಿ. ಅಶ್ವತ್ಥಾಮ ಹಾಗಲ್ಲ, ಮದುವೆ ಆಗಲೇ ಇಲ್ಲ, ಆದ್ರೆ ಬ್ರಹ್ಮಚರ್ಯ ಹೋಗಿತ್ತು ಅಶ್ವತ್ಥಾಮನಲ್ಲಿ. ಅವನಿಗೆ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಮದುವೆ ಆಗದೆ ಬ್ರಹ್ಮಚರ್ಯ ಕಳ್ಕೊಂಡು ಬಿಟ್ಟಿದ್ದ. ದುರ್ಯೋಧನನ ಪತ್ನಿಯಲ್ಲಿ ಒಂದು ಮಗುವನ್ನು ಬಡಿತೇನೆ ಎಂದು ಸಂಕಲ್ಪ ಬೇರೆ ಮಾಡಿಬಿಟ್ಟಿದ್ದ. ಇದೆಲ್ಲ ಒಂದು ಮಾನಸವಾದ ವ್ಯಭಿಚಾರಗಳು ನಡೆಸಿಬಿಟ್ಟಾಗ ಬ್ರಹ್ಮಚರ್ಯ ಕ್ಷೀಣವಾಗ್ತದೆ. ಆದ್ರೆ ಗೃಹಸ್ಥನಾದಂತಹ ಅರ್ಜುನ ತಾನು ಅಷ್ಟು ವಿವಾಹವಾಗಿದ್ದರೂ ಕೂಡ ಆತ ಒಂದು ಸಂದರ್ಭದಲ್ಲಿ ದೇವೇಂದ್ರನ ಅರ್ಧಾಸನದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಅವನ ಮನೆಗೆ ಸ್ವತಃ ಊರ್ವಶಿ ಬಂದಾಗ ಅವಳ ಪಾದಕ್ಕೆ ಬಿದ್ದು ಪಾದ ಪೂಜೆ ಮಾಡಿ ನನ್ನ ಅಜ್ಜಿ ನೀನು ಅಂತ ನಮಸ್ಕಾರ ಮಾಡ್ತಾನೆ. ಅಂಥ ಹಿಡಿತವುಳ್ಳವ, ಇಂದ್ರಿಯ ಜಿತೇಂದ್ರಿಯನಾದವ ಅರ್ಜುನ, ಅಪರೋಕ್ಷ ಜ್ಞಾನಿಯಾದ ಇಂದ್ರಾವತಾರಿಯಾಗಿದ್ದಾನೆ. ಅಂಥ ಅರ್ಜುನನನ್ನು ಹೇಳ್ತಾನೆ, ಹೇ ಪಾರ್ಥ, ನೀನು ಕೇವಲ ಪೃಥಾ ತನೋಜ ಅಲ್ಲ, ನೀನು ಶುದ್ಧ ಸ್ವಭಾವ, ಒಳ್ಳೆಯ ವ್ಯಕ್ತಿ. ಆದ್ರಿಂದ ಪಶ್ಯ ಮೇ ಪಾರ್ಥ ರೂಪಾಣಿ, ಅಂಥವರು ನನ್ನ ರೂಪ ನೋಡ್ಬೇಕಾದದ್ದು, ಯಾರ್ಯಾರು ಅಲ್ಲ. ಆದ್ರಿಂದ ನೀನು ನೋಡುವುದಕ್ಕೆ ಯೋಗ್ಯನಿದ್ದಿ. ಶತಶೋತ ಸಹಸ್ರಶಃ ನಾನಾ ವಿಧಾನಿ, ಒಂದೊಂದು ರೂಪದ ಸ್ವರೂಪ ಸ್ವಭಾವ ಬಣ್ಣ ಆಕೃತಿ ಬೇರೆ ಬೇರೆ, ನಾನಾ ವರ್ಣಾಕೃತಾನಿಚ. ಆದ್ರೆ ಲೋಕದ ವರ್ಣವೋ ಲೋಕದ ಆಕೃತಿಯೋ ಹಾಗೆ ನೋಡಬೇಡ. ದಿವ್ಯಾನಿ, ದಿವ್ಯ ಅಂದ್ರೆ ಈ ಪ್ರಪಂಚವನ್ನು ಮೀರಿದ್ದು, ಅತಿ ಮಾನುಷವಾದದ್ದು. ಅತಿ ಮಾನುಷವಾದ ಜ್ಞಾನಾನಂದಮಯವಾದ ನನ್ನ ಅಪ್ರಾಕೃತವಾದ ನಾನಾ ರೂಪ ನಾನಾ ಆಕೃತಿ ನಾನಾ ವರ್ಣವುಳ್ಳಂತಹದ್ದನ್ನೆಲ್ಲ ನೋಡು ನೀನು ಅಂತ ಕೃಷ್ಣ ಹೇಳ್ತಾನೆ. ಈಗ ಮತ್ತೆ ಬಂತು ಕೃಷ್ಣ ಅವನ ವಿಶ್ವರೂಪ, ಅದಕ್ಕೆ ಭೇದ ಒಂದು. ಎರಡನೇದ್ದು, ವಿಶ್ವರೂಪದಲ್ಲೇ ನಾನಾ ವರ್ಣಾಕೃತಿಯ ನಾನಾ ಶತಶೋತ ಸಹಸ್ರಶಃ ರೂಪಗಳು, ಅವುಗಳು ಪರಸ್ಪರ 1000-100 ಆಗಬೇಕಾದ್ರೆ ಬೇರೆ ಬೇರೆ ಆಗಬೇಕಲ್ಲ. ಇವೆಲ್ಲವನ್ನು ಇಟ್ಟುಕೊಂಡು ಶ್ರೀರಾಯರು ಹೇಳ್ತಾರೆ, ಬಹುರೂಪ ದರ್ಶನೋಕ್ತಿ ಏಕಸ್ಯೈವ ರೂಪಸ್ಯ ಅಚಿಂತ್ಯ ಶಕ್ತಿಯ ವಿಶೇಷ ಬಲೇನ ಚ ಅನಂತ ರೂಪ ಸಮುದಾಯಾತ್ಮಕತ್ವಾಭಿಪ್ರಾಯೇಣ ಇತಿ ಜ್ಞೇಯಂ. ಬೇಕಾದ್ರೆ ಒಂದು ವಾಕ್ಯ ಬೇರೆ ಇದೆ, ಏಕಂ ರೂಪಂ ಹರೇರ್ ನಿತ್ಯಂ ಅಚಿಂತ್ಯೈಶ್ವರ್ಯ ಯೋಗತಃ ಬಹುಸಂಖ್ಯಾ ಗೋಚರಂಚ ವಿಶೇಷಾದೇವ ಕೇವಲಂ. ಈ ವಿಶೇಷ ಮತ್ತು ಅಚಿಂತ್ಯ ಶಕ್ತಿ ಅಂತ ಎರಡು ಉಂಟು ನಮ್ಮಲ್ಲಿ. ನಮ್ಮಲ್ಲಿಲ್ಲ, ದೇವರಲ್ಲಿರೋದು. ವಿಶೇಷ ನಮ್ಮಲ್ಲುಂಟು, ದೇವರಲ್ಲಿ ಅಚಿಂತ್ಯ ಶಕ್ತಿ ಅನ್ನೋದು ವಿಶೇಷವನ್ನು ಮೀರಿದ ಒಂದು ಶಕ್ತಿ ಉಂಟು, ಅಚಿಂತ್ಯ ಶಕ್ತಿ. ವಿಶೇಷ ಏನು ಮಾಡ್ತದೆ? ಭಗವಂತನ ಅನೇಕ ರೂಪಗಳು, ಇದನ್ನು ವಿಶೇಷ ನಿರ್ವಾಹ ಮಾಡ್ತದೆ. ಅದು ಮತ್ಸ್ಯ ರೂಪ, ಇದು ಕೂರ್ಮ ರೂಪ. ಮತ್ಸ್ಯ ರೂಪಕ್ಕೂ ಕೂರ್ಮ ರೂಪಕ್ಕೂ ಅಭೇದ, ಬೇರೆ ಬೇರೆ ಅಲ್ಲ. ಆದ್ರೆ ಮತ್ಸ್ಯ ಅನ್ನೋದು ಭಗವಂತನ ಒಂದು ರೂಪ ವಿಶೇಷ, ಹಾಗೆಯೇ ಕೂರ್ಮ ಅನ್ನೋದು ಭಗವಂತನ ರೂಪ ವಿಶೇಷ. ಆ ವಿಶೇಷ ಅಂತ ಬಂದ ಕೂಡಲೇ ನಾವು ಮತ್ಸ್ಯ ಬೇರೆ ಕೂರ್ಮ ಬೇರೆ ಅಂತ ವ್ಯವಹಾರ ಮಾಡಿ ಬಿಡಬಹುದು. ವಿಶೇಷದಿಂದ ಏಕರೂಪವು ಅನೇಕ ರೂಪವಾಗುವುದು ಸಾಧ್ಯವಾಗ್ತದೆ.
ಏಕವೇ ಅನೇಕವಾದದ್ದು ವಿಶೇಷದಿಂದ. ಅಂದ್ರೆ ಏಕರೂಪಿಯಾದ ಭಗವಂತನನ್ನು ದಶರೂಪಿ ಅಂತ ಹೇಳ್ಬೋದು, ಶತರೂಪಿ, ಸಹಸ್ರ ರೂಪಿ, ಅನಂತ ರೂಪಿ ಎಲ್ಲ ವಿಶೇಷ ಬಲದಿಂದ ಕೂಡಿಸಬಹುದು. ಆದ್ರೆ ಕೆಲವನ್ನು ವಿಶೇಷ ಬಲದಿಂದ ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಭಗವಂತ ಸೃಷ್ಟಿ ಮಾಡ್ತಾನೆ, ಸಂಹಾರವನ್ನೂ ಮಾಡ್ತಾನೆ. ಅಲ್ಲ, ಸೃಷ್ಟಿ ಮಾಡುವಾಗ ಸಂಹಾರ ಮಾಡ್ತಾನೋ ಇಲ್ಲೋ? ಇದು ನಮ್ಮ ಪ್ರಶ್ನೆ. ನಾವೆಲ್ಲ ಹೀಗೆ ಪ್ರಶ್ನೆ ಮಾಡಿಯೇ ದೊಡ್ಡವರಾದದ್ದು. ಕನಕದಾಸರು ಇಂಥದ್ದೇ ಪ್ರಶ್ನೆ ಮಾಡಿ ದೊಡ್ಡವರಾದ್ರು. ಪ್ರಶ್ನೆ ಮಾಡ್ತಾರೆ, ನೀನು ನಮ್ಮೊಳಗೋ ಅಲ್ಲ ಮಾಯೆ ನಿನ್ನೊಳಗೋ, ಏನೋ ಪದ್ಯಗಳು ಉಂಟಲ್ವಾ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ಇಂಥ ಪದ್ಯಗಳು. ಉತ್ತರ ಯಾರಿಗೂ ಗೊತ್ತಿಲ್ಲ, ಪದ್ಯ ಎಲ್ಲರೂ ಹೇಳ್ತಾರೆ. ಕೊನೆಗೂ ಮುಳ್ಳು ಕೊನೆಯ ಮೇಲೆ ಬಟ್ಟೆ ಹೇಳದೇ ಇದ್ದವರೇನು, ಈ ಪದ್ಯ ಹೇಳುವುದು ಎಲ್ಲರೂ ಹೇಳ್ತಾರೆ. ಆದ್ರೆ ಯಾವ ಭಾವದಿಂದ ದಾಸರು ಈ ಪದ್ಯವನ್ನು ರಚಿಸಿದ್ರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವದ್ಗೀತೆ ಮತ್ತು ಉಪನಿಷತ್ತು ಎರಡು ಬೇಕು. ಅವರೆಲ್ಲ ಗೀತೆ ಮತ್ತು ಉಪನಿಷತ್ತಿನ ಭಾವವನ್ನು ತಲೆಯಲ್ಲಿ ತುಂಬಿಸಿಕೊಂಡು ಹೇಳಿದಂತ ಮಾತುಗಳಿವುಗಳು. ಅದು ಕೇವಲ ಮುಂಡಿಗೆ ಅಲ್ಲ. ಉಪನಿಷತ್ತು ಅನ್ನುವುದೇ ಮುಚ್ಚಿ ಹೇಳುವಂತಹದ್ದು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಐತರೇಯೋಪನಿಷತ್ತು ಹೇಳುತ್ತೆ, ದೇವತೆಗಳು ಪರೋಕ್ಷ ಪ್ರಿಯರು, ಮುಚ್ಚಿ ಹೇಳುವುದರಲ್ಲಿ ಅವರಿಗೆ ಇಷ್ಟ. ಆ ಮಾತಿನಿಂದ, ಯಾಕಂದ್ರೆ ಮುಚ್ಚಿ ಹೇಳಿದ್ರೆ ಅದಕ್ಕೆ ಒಂದೇ ಅರ್ಥ ಅಲ್ಲ, 100 ಅರ್ಥ ಇದೆ. ಅಷ್ಟು ಅನುಸಂಧಾನ ಮಾಡುವುದಕ್ಕೆ ಅವಕಾಶ ಸಿಗ್ತದಲ್ವಾ? ಆ ನಿಟ್ಟಿನಿಂದ ಬರತಕ್ಕಂತ ಮಾತುಗಳು ಇದು ಅಷ್ಟೇ. ಅಚಿಂತ್ಯ ಶಕ್ತಿ ಅನ್ನುವುದು ಎಲ್ಲಿ ಉಪಯುಕ್ತವಾಗ್ತದೆ? ಏಕಕಾಲದಲ್ಲಿ ಭಗವಂತನಲ್ಲಿ ಸೃಷ್ಟಿ ಶಕ್ತಿ, ಸಂಹಾರ ಶಕ್ತಿ ಇದೆ ಅಂತ ಕೂಡಿಸಬೇಕಾದ್ರೆ ಅದು ಅಚಿಂತ್ಯ ಶಕ್ತಿಯಿಂದ ಮಾತ್ರ ಸಾಧ್ಯ, ವಿಶೇಷದಿಂದ ಕೂಡಿಸುವುದಕ್ಕೆ ಬರುವುದಿಲ್ಲ. ಏಕಕಾಲದಲ್ಲಿ ಭಗವಂತ ಜನ್ಮಾದ್ಯಸ್ಯ ಯತಃ, ಜಗಜ್ಜನ್ಮಾದಿ ಕರ್ತೃತ್ವ ಭಗವಂತನ ಲಕ್ಷಣ. ಆ ಜನ್ಮ ಕರ್ತೃತ್ವ ಇದ್ದಾಗ ಸಂಹಾರ ಕರ್ತೃತ್ವ ಇಲ್ಲ ಅಂತ ಆದಾಗ ಅದು ಪೃಥಕ್ ಲಕ್ಷಣ ಆಗುವುದು ಹೇಗೆ ಸಾಧ್ಯ? ಏಕಕಾಲದಲ್ಲಿ ಅಷ್ಟು ಉಂಟು. ಅದು ವ್ಯಕ್ತಿ ಶಕ್ತಿ ರೂಪದಿಂದ ಅಲ್ಲಿ ಇದೆ ಅನ್ನುವುದನ್ನು ಕೂಡಿಸಬೇಕಾದ್ರೆ ಅಚಿಂತ್ಯ ಶಕ್ತಿ ಇಲ್ಲದೆ ಅಸಾಧ್ಯವಾಗ್ತದೆ. ಅಷ್ಟೇ ಅಲ್ಲ, ದೇವರು ಎಲ್ಲಿದ್ದಾನೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಉಪನಿಷತ್ತು ಹೇಳ್ತದೆ, ಅವ ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಅಂತ. ಎಲ್ಲಿದ್ದಾನೆ? ಒಳಗೋ ಹೊರಗೋ? ಒಳಗೂ ಇದ್ದಾನೆ. ಅನೇಜದೇಕಂ ಮನಸೋ ಜವೀಯ ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಅದು ಎಲ್ಲದರ ಒಳಗಿದೆ, ಎಲ್ಲದರ ಹೊರಗಿದೆ. ಆಕಾಶದಂತೆ ಅಂತ ಉದಾಹರಣೆ ಬೇರೆ ಅಲ್ಲ. ಆಕಾಶದಂತೆ ಸರಿ, ಯಾಕೆಂದ್ರೆ ಆಕಾಶ ಅದು ಎಲ್ಲಾ ಕಡೆ ಒಂದೇ ಆಕಾಶ ಇರುವುದು. ದೇವರು ಎಲ್ಲಾ ಕಡೆ ಒಂದೇ ಇದ್ದಾನೆ, ಹೌದು. ಆದ್ರೆ ಹೃದಯದಲ್ಲಿರುವ ರೂಪಕ್ಕೆ ಬಿಂಬ ಅಂತ ಹೆಸರು, ಹೊರಗಿರತಕ್ಕಂತಹ ರೂಪಕ್ಕೆ ವಿಷ್ಣು ಅಂತ ಹೆಸರು. ಆ ವಿಷ್ಣು ವಿಶುಲ್ರ ವ್ಯಾಪ್ತವು, ತುಂಬಿದ ರೂಪಕ್ಕೂ ಒಳಗಿದ್ದ ರೂಪಕ್ಕೂ ಏನು ಅವನೇ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಗಂತೀರಿ? ಇದೆಲ್ಲ ಅಚಿಂತ್ಯ ಶಕ್ತಿಯಿಂದ ಮಾತ್ರ ಕೂಡಿಸುವಂತಹದ್ದು. ಭಗವಂತ ಯಾವ ರೂಪದಿಂದ ಹೃದಯಾಂತಸ್ಥಿತನಾಗಿದ್ದಾನೋ ಅದೇ ರೂಪದಿಂದ ಎಲ್ಲೆಡೆ ವ್ಯಾಪಿಸಿದ್ದಾನೆ ಅನ್ನುವುದನ್ನು ಅಚಿಂತ್ಯ ಶಕ್ತಿಯಿಂದ ಮಾತ್ರ. ಯಚ್ಚ ಯುಕ್ತ್ಯ ವಿರುದ್ಧೇತ ತದೀಶ ಕೃತಮೇವಹಿ. ಆ ನಿಟ್ಟಿನಿಂದ ಅದೆರಡನ್ನೂ ಬಳಸಿ ಹೇಳ್ತಾರೆ ರಾಯರು. ಅಚಿಂತ್ಯ ಶಕ್ತಿಯ ವಿಶೇಷ ಬಲೇನ ಚ ಇದಂ ಸರ್ವಂ ಉಪಪದ್ಯತೆ ಇತಿ ಜ್ಞೇಯಂ. ದೇವರ ಸಹಸ್ರ ರೂಪ, ಅನಂತ ರೂಪ ಇವೆಲ್ಲವೂ ಕೂಡ ಕೊಡುತ್ತೆ ಅಂತ ನಾವಿದರಿಂದ ಇಷ್ಟು ತಿಳ್ಕೊಳ್ಬೇಕು. ಭಗವಂತ ಕೃಷ್ಣ ಮತ್ತು ಭಗವಂತನ ವಿಶ್ವರೂಪ ಬೇರೆ ಅಲ್ಲ. ವಿಶ್ವರೂಪದಲ್ಲಿರುವ ಅನಂತ ರೂಪಗಳು ಮತ್ತು ಕೃಷ್ಣ ಇದು ಬೇರೆ ಅಲ್ಲ. ಎಲ್ಲವೂ ಒಂದೇ. ಒಂದೇ ಆಗಿದ್ದರೂ ಕೂಡ ಅದು ಅನಂತವಾಗಿಯೇ ಕಾಣಿಸುತ್ತೆ, ಅನಂತವಾಗಿಯೇ ತನ್ನ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುತ್ತೆ. ಅದರಲ್ಲಿ ಒಂದು ರೂಪಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಅನಂತ ಶಕ್ತಿ ಮತ್ತೊಂದು ರೂಪಕ್ಕೂ ಇದೆ. ಈ ಅದ್ಭುತವನ್ನೇ ದೇವರು ಅಂತ ಕರೆಯುವುದು. ಆದ್ರಿಂದಲೇ ಕೃಷ್ಣ ಅದನ್ನು ಹೇಳ್ತಾನೆ, ಇದು ನನ್ನ ರೂಪ, ಅದು ಆಶ್ಚರ್ಯ ಅಂತ ತಿಳ್ಕೊ. ಏನದು? ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥ ಬಹೂನ್ಯದೃಷ್ಟ ರೂಪಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ನನ್ನ ಆಶ್ಚರ್ಯವನ್ನು ನೋಡು ನೀನು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ನಾವು ಆಶ್ಚರ್ಯ ಅಂತ ಯಾವುದನ್ನು ಕರೆಯುವುದು? ಯಾವುದು ಹಿಂದೆ ನೋಡ್ಲಿಲ್ವೋ ಈಗ ಮಾತ್ರ ನೋಡ್ತಾ ಇದ್ದೇವೋ ಅದು ಆಶ್ಚರ್ಯವಾ? ಅದಲ್ಲ. ಹಿಂದೆ ನೋಡದೇ ಇದ್ದದ್ದು ಇವತ್ತೇ ಹೊಸದಾಗಿ ಪರಿಚಯ ಆದ್ರೆ ಅದೇನು ಆಶ್ಚರ್ಯ ಏನಲ್ಲ. ಅದರಿಂದ ಅದೃಷ್ಟ ಪೂರ್ವಾಣಿ ಅನ್ನೋದು ಬೇರೆ. ಹಿಂದೆ ಕಾಣದೇ ಇದ್ದದ್ದು ಇವತ್ತು ನೀನು ನೋಡ್ತಾ ಇದ್ದಿ, ಅಷ್ಟಾದ ಕೂಡಲೇ ಅದು ಆಶ್ಚರ್ಯ ಆಗಬೇಕು ಅಂತಿಲ್ಲ. ಆಶ್ಚರ್ಯ ಅನ್ನುವ ಶಬ್ದವನ್ನು ಕೋಶಕಾರರು ಹೇಳುವುದು ಯಾವುದನ್ನು ನೋಡಿದಾಗ ಒಂದು ಅನುಭವಕ್ಕೆ ಬರ್ತದೋ, ಆದ್ರೆ ಅನುಭೂತವಾದ ವಿಷಯವನ್ನು ಮತ್ತೊಬ್ಬರಿಗೆ ಶಬ್ದದಿಂದ ಹೇಳುವುದಕ್ಕಾಗುವುದಿಲ್ಲವೋ ಅಂಥದ್ದಕ್ಕೆ ಆಶ್ಚರ್ಯ ಅಂತ. ಇದು ಕೋಶಕಾರರ ಅರ್ಥ. ನಾವು ಕೂಡ ಅಂಥಲ್ಲೇ ಆಶ್ಚರ್ಯ ಅಂತ ಹೇಳುವುದು. ನಮಗೆ ಒಬ್ಬರು ಹೇಳ್ತಾರೆ, ಒಬ್ಬರು ಉಪನ್ಯಾಸಕರು ಹೇಳ್ತಾರೆ, ಏನಂದ್ರೆ
ಉಪನ್ಯಾಸ ಮಾಡುವವರಿಗೆ ಒಂದು 4 ಶಬ್ದ ಯಾವತ್ತೂ ಗೊತ್ತಿರ್ಬೇಕಂತೆ. ಅದರಲ್ಲಿ ಒಂದು ಶಬ್ದ ಆಶ್ಚರ್ಯ, ಉಳಿದ ಶಬ್ದ ಎಲ್ಲ ಕೇಳಿ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಒಂದು ಶಬ್ದ ಆಶ್ಚರ್ಯ. ಈ ಆಶ್ಚರ್ಯ ಅನ್ನೋ ಶಬ್ದ ಅವನಿಗೆ ಸರಿಯಾಗಿ ಗೊತ್ತಿದ್ರೆ ಉಪನ್ಯಾಸ ಭಾರಿ ಸುಲಭ ಆಗ್ತದೆ. ಯಾಕೆ ಗೊತ್ತಾ, ಒಂದು ಕಷ್ಟದ ವಿಷಯ ಬಂತು ಅಂತ ಅನ್ಕೊಳ್ಳಿ, ಅದನ್ನೆಲ್ಲ ಬಿಡಿಸಿ ಹೇಳಿದಾಗ ಅದೊಂದು ಆಶ್ಚರ್ಯ, ಅದೊಂದು ಅದ್ಭುತ, ಅದೊಂದು ಅಚ್ಚರಿ, ಅದೊಂದು ಅಚ್ಚರಿ ಅಂದ್ರೆ ಅದ್ಭುತ ಅಂತ ಹೇಳಿಬಿಟ್ರೆ ಇವನು 1 ಗಂಟೆ ಹೇಳುವುದನ್ನು ಮುಗಿಸಿಕೊಳ್ತಾನೆ, ಸಮಸ್ಯೆ ಪರಿಹಾರ ಆಗ್ತದೆ. ಯಾಕಂದ್ರೆ ಆಶ್ಚರ್ಯ ಅಂದ್ರೆ ಏನರ್ಥ, ಅದನ್ನು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ನಂಗೆ ಹೇಳಲಿಕ್ಕೆ ಬರೋಲ್ಲ ಅನ್ನೋದು ಬೇರೆ ವಿಷಯ. ನಿಜವಾಗಿ ಆಶ್ಚರ್ಯ ಅಂದ್ರೆ ಏನು, ನೋಡಿದ್ರೆ ಅರ್ಥ ಆಗ್ತದೆ, ಆದ್ರೆ ಅದನ್ನು ನಾನು ಬಾಯಿ ಮಾತಿನಿಂದ ಮತ್ತೊಬ್ಬರಿಗೆ ತಿಳಿಸಲಾರೆ ಅನ್ನುವುದು ಯಾವುದಿದೆಯೋ ಅದಕ್ಕೆ ಆಶ್ಚರ್ಯ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ಅವ ಅದ್ಭುತ ಬಾಲಕ, ಅಚ್ಚರಿಯ ಬಾಲಕ ಅಂದ್ರೆ ಏನರ್ಥ, ಬಾಲಕ ಅಂತ ಆದ್ಮೇಲೆ ಹುಟ್ಟುವಾಗ ಬಾಯಿಯಲ್ಲಿ ಹಲ್ಲಿರಬಾರದು. ಒಬ್ಬ 32 ಹಲ್ಲಿಟ್ಟುಕೊಂಡು ಹುಟ್ಟಿದ ಅಂತಾದ್ರೆ ಅದೊಂದು ಅದ್ಭುತ ಬಾಲಕ ಅಲ್ವಾ. ಹುಟ್ಟುವಾಗ ಬಟ್ಟೆ ಉಟ್ಟುಕೊಂಡು, ಅದು ಕೂಡ ಇಸ್ತ್ರಿ ಹಾಳಾಗದೆ ಹುಟ್ಟಿದ್ದಾನೆ ಅಂತಾದ್ರೆ ಅವರು ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ, ಪೀತಾಂಬರ ಧಾರಣೆ ಮಾಡಿಕೊಂಡೇ ಆವಿರ್ಭವಿಸಿದ್ದಾನೆ ಅಂತ ಅದೊಂದು ಅದ್ಭುತ. ಹಾಗಾದ್ರೆ ಲೋಕದಲ್ಲಿ ನಡೆಯುವ ಸಾಮಾನ್ಯ ಘಟನೆಗಳಿಗಿಂತ ವಿಲಕ್ಷಣವಾದದ್ದಿದ್ರೆ ಅದಕ್ಕೆ ಅದ್ಭುತ, ಆಶ್ಚರ್ಯ ಅಂತ ಕರಿತೇವೆ. ಆ ಅರ್ಥದಲ್ಲಿ ಇದು ಆಶ್ಚರ್ಯ. ಲೋಕದಲ್ಲಿ ನೀನು ಯಾವುದನ್ನೂ ಇಂತಹದ್ದನ್ನು ನೋಡ್ಲಿಲ್ಲ, ಯಾಕಂದ್ರೆ ನಿನ್ನ ಚರ್ಮ ಚಕ್ಷುಸ್ಸು ನೋಡುವುದು ಏನಿದ್ರು ಕೂಡ ಪ್ರಾಕೃತವಾದದ್ದನ್ನು. ಆದ್ರೆ ನಾನು ನಿನಗೆ ತೋರಿಸ್ತಾ ಇರುವಂತಹದ್ದು ದಿವ್ಯಾನಿ, ಅದೆಲ್ಲವೂ ಕೂಡ ಅಪ್ರಾಕೃತವಾದದ್ದು. ನೀನು ಈ ಹಿಂದೆ ನೋಡಿಲ್ಲ, ಅದೃಷ್ಟಪೂರ್ವಾಣಿ, ಹಿಂದೆ ನೋಡ್ಲಿಲ್ಲ, ಆದ್ರೆ ನೋಡಿದಂತಹ ವಸ್ತುವು ಅಲ್ಲ ಇದು. ನೀನು ಯಾವ ರೀತಿಯ ವಸ್ತು ನೋಡಿದ್ಯೋ ಅದರಂತಹ ವಸ್ತು ಅಲ್ಲ. ಮತ್ತೆ ಇಲ್ಲಿಯ ತನಕ ಎಲ್ಲೂ ಘಟಿಸದೇ ಇದ್ದದ್ದು ಇಲ್ಲಿ ಘಟಿಸಿದೆ ಅನ್ನುವ ಕಾರಣದಿಂದ ಇದು ಅದ್ಭುತ. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾ ಇದ್ದರೆ ಪ್ರತಿ ದಿವಸ ಉದಯಿಸ್ತಾನೆ, ನಮ್ಮ ಕಿಟಕಿಯಿಂದ ಮನೆಯೊಳಗೆ ಬಿಸಿಲು ಬರ್ತಾನೆ ಇರ್ತದೆ. ಇವನಿಗೆ ಅನಿಸ್ತದೆ ಎಷ್ಟು ಬಿಸಿಲು ಬರ್ತದೆ, ಒಂದು ಬಾರಿ ಆ ಕಡೆಯ ಕಿಟಕಿಯಿಂದ ಬಿಸಿಲು ಬರುವ ಹಾಗೆ ಬಂದ್ರೆ ಎಷ್ಟು ಚಂದ ಇರ್ತದೆ ಅಂತ ಅನಿಸ್ತಾ ಇರ್ತದೆ. ಒಂದು ದಿವಸ ಅಲ್ಲಿಂದ ಸೂರ್ಯ ಉದಯಿಸಿದ ಅಂತ ಆದ್ರೆ ಅದೊಂದು ಅದ್ಭುತ. ಇಂಥ ಅದ್ಭುತ ಪ್ರಪಂಚದಲ್ಲಿ ನಡೆಯುವುದಿಲ್ಲ. ಯಾಕಂದ್ರೆ ಪ್ರಕೃತಿ ಅನ್ನುವ ವ್ಯವಸ್ಥೆಯನ್ನು ಭಗವಂತ ಯಾವತ್ತೂ ಮೀರುವುದಿಲ್ಲ, ಸತ್ಯ ಸಂಕಲ್ಪ ಇದ್ದಾನೆ. ಆದರೆ ಭಗವಂತ ತನ್ನ ವಿಷಯದಲ್ಲಿ ಸತ್ಯ ಸಂಕಲ್ಪನಾದಂತಹ ಭಗವಂತ ಯಾರು ಯಾವ ರೀತಿಯ ರೂಪವನ್ನು ಧ್ಯಾನ ಮಾಡಿ ಪಕ್ವನಾಗ್ತಾನೋ ಅಂಥದ್ದೇ ರೂಪದಲ್ಲಿ ಅವನಿಗೆ ಕಾಣಸಿಗ್ತಾನೆ. Good food starts with great cookware. Meet Smartle's tri-ply cookware range. 3 ವಿಶ್ವರೂಪವನ್ನು ಒಬ್ಬೊಬ್ಬರು ಕಾಣುವುದು ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಪೂರ್ಣವಾಗಿ ಯಾರೂ ಕಾಣುವುದಿಲ್ಲ. ಬ್ರಹ್ಮದೇವರು ಕಾಣದೇ ಇದ್ದ ರೂಪವನ್ನು ನಿನಗೆ ತೋರಿಸ್ತೇನೆ, ಅದೃಷ್ಟಪೂರ್ವಾಣಿ. ಯಾಕಂದ್ರೆ ನಾನು ನವನವೀನ, ಪ್ರತಿಯೊಂದೂ ಕೂಡ ನವನವೀನ. ವಿಶೇಷ ಅಂದ್ರೆ ಲಕ್ಷ್ಮೀದೇವಿ ಈಗ ಭಗವಂತನನ್ನು ನೋಡಿ ಪಾದ ಸೇವೆ ಮಾಡ್ತಾ ಇದ್ದಾಳ, ಮುಂದಿನ ಕ್ಷಣದಲ್ಲಿ ನೋಡ್ತಾಳೆ ಹೊಸದೇ ಕಾಣಿಸುತ್ತಂತೆ. ನಮ್ಮಲ್ಲಿ ಹಾಗಲ್ಲ, ಪತ್ನಿಗೆ ಗಂಡನನ್ನು ನೋಡಿ ಬೋರ್ ಆಗ್ತದೆ, ಯಾವತ್ತು ಇದೇ ಮುಖ ನೋಡುವುದ ನಾನು ಅಂತ, ಯಾವತ್ ನೋಡಿದ್ರು ಇದೇ ಪೆಚ್ಚು ಮೋರೆ ಅಂತ ಅನಿಸ್ತಾ ಇರ್ತದೆ. ಇಲ್ಲಿ ಹಾಗಿಲ್ಲಂತೆ. ಭಗವಂತನಿಗೆ ಪುನರ್ ನವತಾಮುಪೈತಿ, ಮತ್ತೆ ಹೊಸದು ಅನ್ನುವ ರೀತಿಯಲ್ಲಿ ಮಹಾಲಕ್ಷ್ಮೀ ದೇವಿಗೆ ಆ ಭಗವಂತ ಕಾಣಿಸ್ತಾನೆ ಅಂತಾದ್ರೆ ಚತುರ್ಮುಖ ಕಂಡಂತಹ ವಿಶ್ವರೂಪ ಅದಕ್ಕಿಂತ ಬೇರೆಯಾದ ವಿಶ್ವರೂಪ ಈ ಅರ್ಜುನನಿಗೆ ತೋರಿಸ್ತಾನೆ. ಮತ್ತೆ ಇನ್ನೊಂದು ಬಾರಿ ಅರ್ಜುನ ಮುಂದಿನ ಕಲ್ಪದಲ್ಲಿ ನೋಡುವಾಗ ಅದಕ್ಕಿಂತ ಬೇರೆಯಾದ ರೀತಿಯಲ್ಲಿ ತೋರಿಸ್ತಾನೆ. ಚತುರ್ಮುಖನಿಗಿಂತ ಇವ ದೊಡ್ಡವ ಅಂತ ಅರ್ಥ ಅಲ್ಲ, ಭಗವಂತನ ದೊಡ್ಡತನ ಅಷ್ಟು ದೊಡ್ಡದಿದೆ ಅನ್ನೋದು ಅರ್ಥ. ಆ ನಿಟ್ಟಿನಿಂದ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಅವನನ್ನು ನೋಡುವಾಗಲೇ ಆಶ್ಚರ್ಯ ಅಂತಲೇ ನೋಡ್ಬೇಕಂತೆ ದೇವರನ್ನು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ನ ವೇದ ಕಶ್ಚಿತ್. ಆಶ್ಚರ್ಯ ಆದ್ದರಿಂದಲೇ ಆ ಭಗವಂತನಿಗೆ ಆಶ್ಚರ್ಯ ಅಂತ ಒಂದು ಹೆಸರು. ಆಶ್ಚರ್ಯ ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತಲೇ ಬರ್ತದೆ. ದೇವರಿಗೆ ಆಶ್ಚರ್ಯ ಅಂತಲೇ ಹೆಸರು. ಯಾಕಂದ್ರೆ ಅವನನ್ನು ಏನು ಅಂತ ನಾನು ಈಗ ಅರ್ಥ ಮಾಡಿಕೊಂಡ್ರೆ ಮುಂದಿನ ಕ್ಷಣದಲ್ಲಿ ಅದಕ್ಕಿಂತ ವಿಭಿನ್ನವಾಗಿಯೇ ಕಾಣಿಸ್ತಾನೆ. ಹಾಗಾದ್ರೆ ಅವ ಹಾಗೆ ಅರ್ಥ ಮಾಡಿಕೊಂಡಿದ್ದೆ ಅದು ಹೌದು, ಆದ್ರೆ ಈಗ ನಾನು ಅರ್ಥ ಮಾಡಿಕೊಳ್ಬೇಕಾದದ್ದು ಬೇರೆ ಇದೆ ಅಂತ ಮುಂದೆ ಕ್ಷಣಕ್ಕೆ ಅದು ಗೊತ್ತಾಗ್ತಾ ಹೋಗುತ್ತೆ ಅಂತೆ ಆ ದೇವರ ವಿಷಯದಲ್ಲಿ. ಆದ್ರಿಂದ ಅವ ಆಶ್ಚರ್ಯ. ಅಂತಹ ಆಶ್ಚರ್ಯ ಸ್ವರೂಪಿಯಾದ ನನ್ನ ರೂಪಗಳನ್ನು ನೀನು ಕಾಣು.
ಈಗ ಆಶ್ಚರ್ಯಾಣಿ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನು ಅರ್ಥ ಬರೆದಿರ್ತಾರೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಅವ್ರು ಭಾರಿ ಸುಲಭವಾಗಿ ಅರ್ಥ ಬರೆದ್ರು, ಅದ್ಭುತಾನಿ ಅಂತ ಅರ್ಥ ಬರೆದ್ರು. ಈ ಕೆಲವು ಶಬ್ದಗಳಿಗೆ ಪರ್ಯಾಯ ಪದ ಹೇಳ್ಬೇಕು, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಆಶ್ಚರ್ಯ ಅನ್ನೋ ಶಬ್ದವನ್ನು ಬಿಡಿಸ್ತಾ ಹೋದ್ರೆ ಪ್ರಬಂಧ ಬರಿಬೇಕಾಗ್ತದೆ. ಕೆಲವು ಆಶ್ಚರ್ಯ ಅನ್ನೋದು ಯಾಕಿದೆ ಅಂದ್ರೆ ಅದು ಪ್ರಬಂಧಕ್ಕೊಂದು ವಿಷಯ. ಆಶ್ಚರ್ಯ ಅನ್ನುವ ವಿಷಯದಲ್ಲಿ ಒಂದು ಪ್ರಬಂಧ ಬರೆದ್ರೆ 5 ಪುಟ ಪ್ರಬಂಧ ಬರಿಬಹುದು. ಇಲ್ಲ, ಆಶ್ಚರ್ಯವನ್ನು ಚಿಕ್ಕದಾಗಿ ಹೇಳಿ, ಯಾಕಂದ್ರೆ ಇದು ಖಂಡಾರ್ಥ, ಗೀತಾ ಖಂಡಾರ್ಥ. ಇದಕ್ಕೆ ಗೀತಾರ್ಥ ಸಂಗ್ರಹ ಅಂತಲೇ ಹೆಸರು. ಈ ಗೀತಾರ್ಥ ಸಂಗ್ರಹ ಮಾಡುವಾಗ ಏನ್ ಹೇಳ್ಬೇಕು? ನಿಮ್ಗೆ ಆಶ್ಚರ್ಯ ಅದ್ಭುತ ಅನ್ನೋ ಶಬ್ದ ಪರಿಚಯ ಉಂಟಲ್ವಾ, ಅದು ಸಾಕು. ತಮದ್ಭುತಂ ಬಾಲಕಂ ಅಂತ ಅದ್ಭುತ ಕೇಳಿದ್ದೀರಿ. ಆಮೇಲೆ ಕನ್ನಡದವರು ತಮಿಳಿನವರು ಅದ್ಭುತ ಶಬ್ದ ಬಳಸ್ತಾರೆ ಅಂತಾದ್ರೆ ಮತ್ತೆ ಬೇರೆ ಶಬ್ದ ಬೇಕಾಗಿಲ್ಲ. ಯಾಕೆ ಅವರು ಸಂಸ್ಕೃತವನ್ನು ಬಳಸದೇ ಇರುವರು. ಪಾಣಿನಿ ಅದ್ಭುತ ಶಬ್ದ ಬಳಸ್ತಾನೆ. ಅದಿಭೂಭ್ಯಾಂ ಡತಚ್ಚು, ಅವನೊಂದು ಸೂತ್ರ ಬೇರೆ, ಡುತಚ್ಚು ಅಂತ ಪ್ರತ್ಯಯ ಆಗ್ತಾನೆ. ಅದ ಭಕ್ಷಣೆ ಧಾತು, ಭೂ ಸತ್ತಾಯಾಮ್ ಧಾತು, ಎರಡಕ್ಕೆ ಡುತಚ್ಚು ಪ್ರತ್ಯಯ ಬಂದು ಅದ್ಭುತ ಅಂತ ಆಗುತ್ತೆ ಅಂತ. 2 ಧಾತುವಿನಿಂದ ಒಂದು ಶಬ್ದ ನಿಷ್ಪನ್ನವಾಗುವುದಕ್ಕೆ ಸಾಧ್ಯ ಅನ್ನುವುದಕ್ಕೆ ಏಕೈಕ ದೃಷ್ಟಾಂತ ಪಾಣಿನಿ ಕೊಟ್ಟದ್ದು ಅದ್ಭುತ ಶಬ್ದ. ಅದ್ಭುತ ಅನ್ನುವುದೇ ಒಂದು ಅದ್ಭುತವಾದ ಶಬ್ದ, ಅದಕ್ಕೋಸ್ಕರ ಅದನ್ನೇ ಬಳಸಿದ್ದಾರೆ. ಆಶ್ಚರ್ಯಾಣಿ, ಅದ್ಭುತಾನಿ, ಅದೃಷ್ಟಪೂರ್ವಾಣಿ, ಪೂರ್ವಂ ಅದೃಷ್ಟಾನಿ, ಬಹೂನಿ, ಅನಂತಾನಿ. ಹಿಂದೊಮ್ಮೆ ಬಹೂನಿ, ಶತಶೋತ ಸಹಸ್ರಶಃ ಅನ್ನೋದಕ್ಕೆ ಏನರ್ಥ? ಬಹೂನಿ. ಬಹೂನಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ, ಅದಕ್ಕೆ ಅನಂತಾನಿ, ಲೆಕ್ಕ ಇಲ್ಲದೆ ಇರುವಷ್ಟು. ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಥಾ ಯಚ್ಚಾನ್ಯದ್ರಷ್ಟುಮಿಚ್ಛಸಿ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ನಮಗೆಲ್ಲ ದೇಹ ಇದೆ, ಭಗವಂತನಿಗೂ ದೇಹ ಇದೆ. ನಮ್ಮ ದೇಹ ದೇಹೀತ ಬೇಡುತ್ತೆ, ಭಗವಂತನ ದೇಹ ದೇಹೀತ ಕೇಳಿದವರಿಗೆ ಕೊಡ್ತದೆ. ಕೊಟ್ಟಷ್ಟು ಅವನ ದೇಹದಲ್ಲಿ ಮುಗಿಯುವುದಿಲ್ಲ. ಆದ್ರಿಂದ ಅವನ ದೇಹಕ್ಕೆ ದೇಹ ಅಂತ ಹೆಸರು. ಈ ಹಿಂದೆ ಎಲ್ಲ ಬಂತು, ನಮ್ಮನ್ನು ದೇಹಿ ದೇಹಿ ಅಂತ ಕೃಷ್ಣ ಹೇಳ್ತಾ ಹೋದ. ದೇಹಿ ನಿತ್ಯಮ ವಧ್ಯೋಯಂ. ದೇಹಿ ಶಬ್ದದ ಬಳಕೆ ಅಲ್ಲಲ್ಲಿದೆ. ಮನುಷ್ಯನಿಗೆ 4 ಅವಸ್ಥೆ. ಏನು ಅವಸ್ಥೆ? ಬಾಲ್ಯ, ಆಮೇಲೆ ಕೌಮಾರ, ಕೌಮಾರ ಆದ್ಮೇಲೆ ಯೌವನ, ಯೌವನ ಆದ್ಮೇಲೆ ವಾರ್ಧಕ್ಯ, ವಾರ್ಧಕ್ಯ ಆದ ಮೇಲೆ ಅದೇ ರೀತಿ ಮರಣ ಅನ್ನುವುದು ಅದೊಂದು ವಿಶೇಷ ಅಲ್ಲ. ಈ ರೀತಿ ಒಂದಾದ ಮೇಲೆ ಯಥಾ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ತದ್ಧೀರಸ್ತತ್ರ ನಮುಖ್ಯತಿ. ಕೃಷ್ಣ ಹಿಂದೆ ಎಲ್ಲ ಹೇಳಿದ ಮಾತು. ಅಲ್ಲೆಲ್ಲ ದೇಹಿ ಎಂಬ ಶಬ್ದವನ್ನು ಬಳಸ್ತಾನೆ, ದೇಹಿನಃ ಅಂತ ಬಳಸ್ತಾನೆ. ಇದಕ್ಕೆ ಅಭಿಪ್ರಾಯ ಏನು? ದೇಹದ ಮೇಲೆ ಯಾರಿಗೆ ಅಭಿಮಾನ ಉಂಟು ಅವನಿಗೆ ದೇಹಿ ಅಂತ ಹೆಸರು. ವಸ್ತುತಃ ಭಗವಂತ ದೇಹ ಇಲ್ಲದವ ಅಲ್ಲ. ಭಗವಂತ ಅಶರೀರ ಅಂತ ಒಂದು ಶಬ್ದ ಭಗವಂತನಿಗಿದೆ. ಭಗವಂತನನ್ನು ಅಶರೀರ ಅಂತ ಯಾಕೆ ಕರೆಯುವುದು? ಅಶರೀರೋ ವಾಯು, ವಾಯುವಿಗೆ ಅಶರೀರ ಅಂತ ಹೆಸರಿದೆ. ಭಗವಂತ ಅಶರೀರ ಯಾಕೆ ಅಂದ್ರೆ ಶರೀರದ ಮೇಲೆ ಅಭಿಮಾನ ಇಲ್ಲ. ಇದು ಒಂದು ಅರ್ಥದಲ್ಲಿ ಅಶರೀರ. ಮತ್ತೊಂದು ಅರ್ಥದಲ್ಲಿ ಆಚಾರ್ಯರು ಅಶರೀರ ಶಬ್ದವನ್ನು ಉಪನಿಷತ್ತಿನಲ್ಲಿ ವ್ಯಾಖ್ಯಾನಿಸಿದ್ರು. ಅಶರೀರ ಅಪ್ರಾಕೃತ ಶರೀರ ಅಂತ. ಈ ನಾ ಅಂತುಂಟಲ್ವಾ, ಆ ಅಂತುಂಟಲ್ವಾ, ಅದಕ್ಕೆ ಇಲ್ಲ ಅಂತ ಅಷ್ಟೇ ಅರ್ಥ ಅಲ್ಲ, ವಿಲಕ್ಷಣ ಅಂತ ಒಂದು ಅರ್ಥ ಇದೆ. ನಾ ಅಂದ್ರೆ ವಿಲಕ್ಷಣ. ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ನೈಕ ಶೃಂಗೋ ಅಂತ, ನೈಕ ಶೃಂಗ ಅಂತ ಒಂದು ಶಬ್ದ ಬರ್ತದೆ. ನೈಕ ಶೃಂಗ ಅಂದ್ರೆ ನಮ್ಗೇನು ಅರ್ಥ ಆಗ್ತದೆ? ಅನೇಕ ಶೃಂಗ ಉಳ್ಳವ, ಹೀಗೆಲ್ಲ ಅರ್ಥ ಮಾಡ್ತೇವೆ. ಆದ್ರೆ ಆಚಾರ್ಯರು ಹೇಳುವ ಅರ್ಥ ಏನು ಗೊತ್ತೋ? ಒಂದು ಶೃಂಗ ಉಳ್ಳವ, ಒಂದು ಕೋಡಿನವ ಅಂತ ಒಂದು ಅರ್ಥ ಹೇಳ್ತಾರೆ. ನೈಕ ಶೃಂಗ ಅಂದ್ರೆ ಒಂದು ಕೋಡು ಉಳ್ಳವ. ನಮಗೆಲ್ಲ 2 ಕೋಡು ಅಲ್ವಾ? ಮನುಷ್ಯನಿಗೆ ಕೆಲವರು ಹೇಳುವುದುಂಟು, ನೋಡು ಅವರಿಗೆ 2 ಕೋಡು ಬಂದಾಯ್ತು. ಈಗಲ್ಲ ಕೋಡು 2 ಕೋಡು ಬರುದು. 1 ಕೋಡು ಬಂತು ಅಂತ ನಾವು ಪ್ರಯೋಗ ಮಾಡುವುದೇ ಇಲ್ಲ. ಯಾಕಂದ್ರೆ ನಾವು ನೋಡಿದ್ದೆಲ್ಲ ಕಡೆಯಲ್ಲೂ 2 ಕೋಡು. ಹಸುವಿಗೆ 2 ಕೋಡು, ಎಮ್ಮೆಗೂ 2 ಕೋಡು, ಕೋಣನಿಗೂ 2 ಕೋಡು. ಕೋಣನಿಗಾದ್ರೂ 3 ಕೋಡು ಇದ್ರೆ ಪರವಾಗಿಲ್ಲ, ಅದಿಲ್ಲ. ನಾವು ಎಲ್ಲೆಲ್ಲಿ ನೋಡಿದ್ದೇವೆ ಜಿಂಕೆಯನ್ನೋ ಮತ್ತೊಂದು, ಕೋಡು ಅಂದ್ರೆ 2 ಕೋಡೆ ಕಾಣಿಸುತ್ತೆ. ಆದ್ರೆ ಭಗವಂತ 1 ಕೋಡಿನವ, ಆದ್ರಿಂದ ವಿಲಕ್ಷಣ. ನ ಅಂದ್ರೆ ವಿಲಕ್ಷಣವಾದ ಏಕಶೃಂಗ, ಅನೇಕ ಶೃಂಗ, ಲೋಕ ವಿಲಕ್ಷಣವಾದ 1 ಕೋಡಿನಲ್ಲಿ ಮತ್ಸ್ಯರೂಪಿಯಾಗಿ ಬಂದವ. ಮೀನುಗಳಿಗೆ ಕೋಡಿಲ್ಲ, ಆದ್ರೆ ಭಗವಂತ ಮತ್ಸ್ಯನಾಗಿ ಬಂದಾಗ ಅವನಿಗೆ 1 ಕೋಡಿ ಇತ್ತು. ಅವ ಹೇಳ್ತಾನೆ, ನನ್ನಲ್ಲಿ 1 ಕೋಡಿ ಇರ್ತದೆ, ಅದಕ್ಕೊಂದು ಹಗ್ಗ ಹಾಕಿ ನಿನ್ನ ದೋಣಿಯನ್ನು ಹಿಡ್ಕೊಂಡು ಹೋಗು ಅಂತ ಹೇಳ್ತಾನಲ್ವಾ. ಆದ್ರಿಂದ ಅನೇಕ ಶೃಂಗ ಅಂದ್ರೆ 1 ವಿಲಕ್ಷಣವಾದ
ಒಂದು ಶೃಂಗದಿಂದ ಬಂದವ. ಅದರಿಂದ ನ ಆ ಇವೆಲ್ಲ ವಿಲಕ್ಷಣ ಎಂಬ ಅರ್ಥವನ್ನು ಹೇಳ್ತದೆ. ಹಾಗಾಗಿ ಇಲ್ಲಿ ಹೇಳಿದಂತಹ ಆ ಅಂದರೆ ಅಶರೀರ ಅಂದರೆ ವಿಲಕ್ಷಣವಾದ ಶರೀರ ಉಳ್ಳವ. ನಮ್ಮೆಲ್ಲರ ಶರೀರ ಅದು ಗಂಧದಿಂದ ತುಂಬಿದ್ದು. ದುರ್ಗಂಧದಿಂದ ತುಂಬಿದ್ರೆ ಭಗವಂತನ ಶರೀರ, ಲಕ್ಷ್ಮೀ ದೇವಿಯ ಶರೀರ. ಯಾಸು ಗಂಧಾಸ್ಯ ನಾಸಾದಿ ನವದ್ವಾರ ಗಂಧದ್ವಾರಾಂ ದುರಾಧರಿಷಾಂ ನಿತ್ಯಪುಷ್ಟಾಂ. ಈ ನಿತ್ಯಪುಷ್ಟಿ, ಗಂಧದ್ವಾರತೆ ಇವೆಲ್ಲವೂ ಕೂಡ ಅಶರೀರ ಅನ್ನುವ ಶಬ್ದದ ಅರ್ಥ. ಆ ಶರೀರ ಲೋಕ ವಿಲಕ್ಷಣವಾದ ಶರೀರ. ಅಂತಹ ಮಮ ದೇಹೇ, ಲೋಕ ವಿಲಕ್ಷಣವಾದಂತಹ ನನ್ನ ಈ ದೇಹ ಏನಿದೆ ಅದರಲ್ಲಿ, ಹೇ ಗುಡಾಕೇಶ, ಇಹೈಕಸ್ಥಂ ಜಗತ್ ಕೃಷ್ಣಂ, ಸಮಗ್ರ ಜಗತ್ತು ಒಂದು ಕಡೆ ನೆಲೆ ನಿಂತಿದೆ. ಭಗವಂತನ ವಿಶ್ವರೂಪದಿಂದ ನಮಗೆ ಅರ್ಥವಾಗಬೇಕಾದದ್ದು, ಭಗವಂತ ಎಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ನಮ್ಮಲ್ಲಿ ಜಡಭರತನ ಕಥೆ ನೀವೆಲ್ಲ ಕೇಳಿರ್ತೀರಿ. ಆ ಜಡಭರತ ಬಯಸಿಕೊಂಡ. ಯಾರ ಹತ್ರ ಬಯಸಿಕೊಂಡದ್ದು? ಪಾಕಿಸ್ತಾನದ ಪುರುಷವ, ಪಾಕಿಸ್ತಾನದಿಂದ ಬಂದವ ರಾಜ ರುಹುಗಣ, ಸಿಂಧು ಸವೀರ ದೇಶದ ರಾಜ. ಆಗ ಪಾಕಿಸ್ತಾನ ಇರಲಿಲ್ಲ, ನಮ್ಮ ಅದೃಷ್ಟವಶಾತ್. ಈ ಭಾರತ ದೇಶದಲ್ಲಿ ಹರಿಯುವ ಸಿಂಧೂ ನದಿಯ ಹೈಬ್ರಿಡ್, ನಿನಗೆ ಚಿಕಿತ್ಸೆ ಮಾಡ್ತೇನೆ ಜಾಗ್ರತೆ ಅಂತ ಹೇಳಿದ. ಇವನಿಗೆ ಮಾತಾಡಬೇಕು ಅಂತ ಅನಿಸಿತು. ಇನ್ನೊಂದು ಮಾತಾಡಿದವ, ಅಷ್ಟು ದೂರದಿಂದ ನೀನೊಬ್ಬನೇ ಹೊತ್ತುಕೊಂಡು ಹೋದಿಯಲ್ಲ ಮಹಾರಾಜ, ಅಷ್ಟು ದೂರದಿಂದ ಪಾಪ ಎಷ್ಟು ಸುಸ್ತಾಗಿ ಹೋಗಿ ತೆಳ್ಳಗಿದ್ಯಲ್ವಾ, ಇದೆಲ್ಲ ಮಾತಾಡಿದ ರಹುಗಣ. ಸುಚಿರಂ ಏಕಏವ ಊಹಿವಾನ್, ಅಲ್ಲಿಂದ ಒಬ್ಬನೇ ಹೊತ್ತಿಯಲ್ಲ, ನಾತಿ ಸಂಹನನಾಂಗ ಅಂತ ಹೀಗೆಲ್ಲ ಮಾತಾಡಿದ್ರೆ ಇವನೇನ್ ಹೇಳಿದ ಗೊತ್ತಾ? ಯಾರು ಹೊತ್ತದ್ದು ನಿನ್ನನ್ನು ಅಂತ ಕೇಳಿದ. ನಿನ್ನನ್ನು ಯಾರು ಹೊತ್ತದ್ದು? ಹೆಣವನ್ನು ಅಂತ ಹೇಳ್ತಾನೆ ಅವ. ಹೆಣ ಕುಣಪಹ ಅಂತ ಹೇಳ್ತಾನೆ. ಯಾಕಂದ್ರೆ ಏನಿದೆ, ಯಾರು ಎಲ್ಲಿ ಹೊತ್ತದ್ದು? ಅಯಂ ಜನೋ ನಾಮ ಚಲನ್ ಪೃಥಿವಿಯ. ನೋಡು, ಇಲ್ಲಿ ಒಂದು ಬಿದಿರಿನ ಕೋಲು, ಆ ಬಿದಿರಿನ ಕೋಲು, ಅದರ ಕೆಳಗೆ ಈ ನನ್ನ ಭುಜ, ಆ ಭುಜದ ಕೆಳಗೆ ಹೊಟ್ಟೆ, ಹೊಟ್ಟೆಯ ಕೆಳಗೆ ಕಾಲು, ಕಾಲಿನ ಕೆಳಗೆ ಭೂಮಿ. ಈಗ ನಿನ್ನನ್ನು ಹೊತ್ತದ್ದು ಯಾರು? ನಮ್ಮ ಪ್ರಶ್ನೆ. ಈ ಶಿಬಿಕೆ ನಿನ್ನನ್ನು ಹೊತ್ತದ್ದು, ಆ ಶಿಬಿಕೆಯಲ್ಲಿ ಹಾಕಿದ ಹಾಸಿಗೆ ನಿನ್ನನ್ನು ಹೊತ್ತದ್ದು ಯಾರು? ಅಥವಾ ನನ್ನ ಕಾಲು ನಿನ್ನನ್ನು ಹೊತ್ತದ್ದು, ಅಥವಾ ನನ್ನ ಈ ಭುಜ ಹೊತ್ತದ್ದು, ಅಥವಾ ಭೂಮಿ ನಿನ್ನನ್ನು ಹೊತ್ತದ್ದು? ಸ್ವಲ್ಪ ಪ್ರಶ್ನೆ ಉಂಟು. ಯಾರು ಹೊತ್ತದ್ದು? ಈಗ ಇರುವುದಿಷ್ಟು ಭೂಮಿ, ಭೂಮಿಯ ಮೇಲೆ ಕಾಲು, ಕಾಲಿನ ಮೇಲೆ ಭುಜ, ಭುಜದ ಮೇಲೆ ಈ ಬಿದಿರು, ಬಿದಿರಿನ ಒಳಗೆ ಶಿಬಿಕೆ, ಶಿಬಿಕೆಯಲ್ಲಿ ಹಾಕಿದ ಹಾಸಿಗೆ, ಹಾಸಿಗೆಯ ಮೇಲೆ ನಾನು ಸಿಂಧು ಸವೀರ ದೋಷದ ರಾಜ ಅಂತ ಏರಿದಂತ ಒಂದು ಹೆಣ ಅಂತ ಹೇಳ್ತಾನೆ. ಅದು ಹೆಣ ಇರುವುದಲ್ಲಿ. ಇಷ್ಟು ಬಿಟ್ರೆ ಮತ್ತೇನಿಲ್ಲ. ಹಾಗಾದ್ರೆ ನಿನ್ನನ್ನು ಯಾರು ಹೊತ್ತದ್ದು? ಕೊನೆಗೆ ಭೂಮಿ ಹೊತ್ತದ್ದು ಅಂತ ಹೇಳೋಣ. ಭೂಮಿಯನ್ನು ಹೊತ್ತದ್ದು ಯಾವುದು ಅಂತ ನೋಡ್ಬೇಕಲ್ವಾ? ಗಾಮಾವಿಶ್ಯಜ ಭೂತಾನಿ ಧಾರಯಾಮ್ಯ ಮೋಜಸ. ಭೂಮಿಯನ್ನು ಹೊತ್ತದ್ದು ಶೇಷ ಅಂತ ಆದ್ರೆ, ಶೇಷನೇ ಹೊತ್ತದ್ದು ನಿನ್ನನ್ನು. ಶೇಷನನ್ನು ಹೊತ್ತದ್ದು ಯಾವುದು ನೋಡ್ಬೇಕು. ಅದರ ಕೆಳಗೆ ಹೋಗ್ಬೇಕು, ವಾಯುಕೂರ್ಮನ ಕೆಳಗೆ ಹೋಗ್ಬೇಕು, ವಿಷ್ಣು ಕೂರ್ಮನ ಕೆಳಗೆ ಹೋಗ್ಬೇಕು. ಬ್ರಹ್ಮಾಂಡ ಕರ್ಪರ ಸಿಗ್ತದೆ. ಬ್ರಹ್ಮಾಂಡ ಕರ್ಪರದ ಹೊರಗೆ ನವ ಆವರಣಗಳು ಕಾಣಿಸಿದವು. ಈ ನವಾವರಣ ಅಂಡವನ್ನು ಧರಿಸಿದವ ಯಾರು ಅಂತ ನೋಡಿದರೆ ಅಲ್ಲಿ ಪರಮ ಪುರುಷ ವಿಷ್ಣು ಕೂರ್ಮ ಅದನ್ನು ಧರಿಸಿಕೊಂಡಿದೆ. ಹಾಗಾದ್ರೆ ನಿನ್ನನ್ನು ಹೊತ್ತದ್ದು ಯಾರು? ಸರಿಯಾಗಿ ಯೋಚನೆ ಮಾಡು. ಎಲ್ಲವನ್ನೂ ಹೊತ್ತವಾವ. ಇಹೈಕಸ್ಥಂ ಜಗತ್ಕೃಸ್ಥಂ ಪಶ್ಚಾತ್ಯ ಸಚರಾಚರಂ. ಸಮಗ್ರ ಜಗತ್ತು ಕೂಡ ಇಲ್ಲಿ ಏಕಸ್ಥವಾಗಿದೆ, ಒಬ್ಬನಲ್ಲಿ ನೆಲೆ ನಿಂತಿದೆ. ಹಾಗಾದ್ರೆ ನಾನು ಅನೇಕ ರೂಪಗಳನ್ನು ಹೊತ್ತು ಎಲ್ಲವನ್ನೂ ಹೊತ್ತಿದ್ದೇನೆ. ತತ್ಸೃಷ್ಟ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಭವತ್ ನಿರುಕ್ತಂಚ ಅನಿರುಕ್ತಂಚ. ಎಷ್ಟು ರೂಪಗಳನ್ನು ಹೊತ್ತಿದ್ದೇನೆ. ಕೆಲವನ್ನೆಲ್ಲ ನೀವು ಬಾಯಲ್ಲಿ ಹೇಳ್ಬೋದು ನಿರುಕ್ತಂ, ಕೆಲವನ್ನು ಅನಿರುಕ್ತಂ. ಅದನ್ನು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂತ ರೂಪವನ್ನು ಧರಿಸಿದ್ದೇನೆ. ಅನೇಕ ರೂಪಗಳಿಂದ ಎಲ್ಲವನ್ನು ಹೊರುವುದಕ್ಕೋಸ್ಕರವೇ ನಾನು ಪ್ರವೇಶಿಸಿದ್ದೇನೆ. ಆದರೆ ನಿಜವಾಗಿ ನಾನೊಬ್ಬ ಅನ್ನುವುದನ್ನು ಇಲ್ಲಿ ನೋಡಿ ತಿಳ್ಕೊ. ಇಹ ಏಕಸ್ಥಂ ಜಗತ್ಕೃಸ್ಥಂ ಏಕಸ್ಮಿನ್ ತಿಷ್ಠತಿ ಇದು ಏಕಸ್ಥಂ. ಜಗತ್ ಅಂದ್ರೆ ನಿಂತಲ್ಲಿ ನಿಲ್ಲದೇ ಇದ್ದದ್ದು ಅಂತ ಅರ್ಥ. ನಿಂತ ಹಾಗೆ ಯಾವುದು ನಿಲ್ಲುವುದಿಲ್ಲವೋ ಜಗತ್ ಪುನಃ ಪುನರ್ಗಚ್ಚತಿ ಇದು ಜಗತ್. ಅದು ಗಮಲೃಗತೌ ಧಾತುವಿಗೆ ಒಂದು ವಿಶೇಷ ಪ್ರತ್ಯಯ, ಯಂಗ್ ಅಂತ ಪ್ರತ್ಯಯ ಬಂದು ಯಂಗ್ ಲುಕ್ ಆಗಿ ಜಗತ್ ಅಂತ ರೂಪ ಆಗುವುದು. ಅದರ ಅರ್ಥ ಏನು? ವೃಷಾರ್ಥೇ ಯಂಗ್, ನಿರಂತರವಾಗಿ ವಿಲಕ್ಷಣವಾಗುವಂತಹದ್ದಕ್ಕೆ, ನಿಂತಲ್ಲಿ ನಿಲ್ಲದೇ ಇರುವುದಕ್ಕೇನೆ ಜಗತ್ತು ಅಂತ ಹೆಸರು. ಅಂಥದ್ದು ನಿಂತು ಬಿಟ್ಟಿದೆ ನೋಡು. ಇಹ ಏಕಸ್ಥಂ ಜಗತ್ ಕೃಷ್ಣಂ. ಯಾವುದೋ ಕೆಲವು ಜಗತ್ತಲ್ಲ, ಚರಾಚರ ಅಂತ ನೀನು ಏನನ್ನು ಕರೀತಿ? ಯತ್ಕಿಂಚಿತ್ ಸಚರಾಚರಂ ಪಶ್ಚಾದ್ಯ ಸಚರಾಚರಂ.
ಚರ ಅಂದ್ರೆ ನಿಂತಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಯಾವುದು, ಅದು ಚರ. ಅಚರ ಅಂತ ಹೇಳಿದ್ರೆ ನಡೆದಾಡುವುದಕ್ಕೆ ಯಾವ ಅಸಮರ್ಥವೋ ಅಂತದ್ದು ಅಚರ. ಆ ಚರ ಅಚರಗಳೆಲ್ಲ ಏಕದಲ್ಲಿ ಆಧೃತವಾಗಿ ನಿಂತಿದ್ದಾವೆ ಅಂತಾದ್ರೆ ಈ ತತ್ವ ಸರ್ವಾಧಾರ ತತ್ವ ಅಂತ ಇಲ್ಲಿ ನೋಡಿ ಅರ್ಥ ಮಾಡಿಕೋ. ಅದು ಯಾವುದದು? ಎಲ್ಲಕ್ಕೂ ಆಧಾರವಾದದ್ದು ಯಾವುದು? ಮಮ ದೇಹೇ, ನನ್ನ ದೇಹ. ದೇವರ ದೇಹಕ್ಕೂ ದೇವರಿಗೂ ಭೇದ ಇಲ್ಲ, ದೇವರೇ ದೇವರ ದೇಹ. ಆದ್ರೆ ನಮ್ಮ ದೇಹ ಆಗಲ್ಲ, ನಮ್ದು ಸ್ವರೂಪ ದೇಹ ಅಲ್ಲ ಇಲ್ಲಿರುವುದು ಸ್ಥೂಲ ದೇಹ. ಭಗವಂತನ ಸ್ವರೂಪವೇ ಸ್ಥೂಲ, ಭಗವಂತನ ಸ್ವರೂಪವೇ ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಂ ನಿಹಿತ ಅಸ್ಯ ಜಂತು. ಜಂತುವಿನ ಒಳಗೆ ಕೂತಿದ್ದಾನೆ, ಆದ್ರಿಂದ ಅಣೋರಣೀಯಾನಿದ್ದಾನೆ. ಪ್ರಪಂಚವನ್ನೆಲ್ಲ ವ್ಯಾಪಿಸಿ ನಿಂತಿದ್ದಾನೆ, ಆದ್ರಿಂದ ಮಹತೋ ಮಹೀಯಾನಿದ್ದಾನೆ. ಅವನ ಸ್ವರೂಪದಲ್ಲೇ ಏಕಕಾಲದಲ್ಲಿ ಉಭಯ ಗುಣ ವಿಶೇಷ ಇರುವುದರಿಂದಲೇ ಅದು ಅಚಿಂತ್ಯ ಶಕ್ತಿ ಅಂತ ನಾವು ಕರೆಯುವುದು. ಅಂತಹ ರೂಪ ಅದನ್ನು ನೋಡು. ಹೇ ಗುಡಾಕೇಶ, ನೀನ್ ನೋಡ್ಬೋದು, ಯಾಕೆಂದ್ರೆ ನಿಂಗೆ ನಿದ್ದೆ ಬರುವುದಿಲ್ಲ. ಕೆಲವರೆಲ್ಲ ಹಾಗಲ್ಲ, ಅವರು ಉಪನ್ಯಾಸ ಆಗುವಾಗಲೂ ಕೇಳಲಿಕ್ಕಾಗುವುದಿಲ್ಲ. ಇವ್ರದ್ದು ಹಾಗಿಲ್ಲ, ನೋಡ್ತಾ ಇರ್ಬೋದು, ಕಣ್ಣು ಮುಚ್ಚುವುದಿಲ್ಲ. ನೀನು ಗುಡಾಕೇಶ. ಗುಡಾಕ ಅಂದ್ರೆ ನಿದ್ದೆ, ನಿದ್ದೆಯನ್ನು ಗೆದ್ದವ. ಅವ ಇಂದ್ರಕೀಲಕದಲ್ಲಿ ಹೋಗಿ ತಪಸ್ಸು ಮಾಡುವಾಗ ಅವನಿಗೆ ಬಂದ ಹೆಸರಂತೆ. 5 ವರ್ಷ ತಪಸ್ಸು ಮಾಡ್ತಾನೆ, ಒಂದು ದಿವಸ ನಿದ್ದೆ ಮಾಡಲಿಲ್ಲ. ನಮ್ಮ ಇನ್ನೊಬ್ಬ ಲಕ್ಷ್ಮಣ ಅಲ್ಲಿ ಬರ್ತಾನಲ್ಲ, ಅವನಿಗೂ ಗುಡಾಕೇಶ ಅಂತ ಕರೀತಾರೆ. ಅವ 14 ವರ್ಷ ನಿದ್ದೆ ಮಾಡಲಿಲ್ಲ ಅಂತೆ. ಅವ 14 ವರ್ಷ ನಿದ್ದೆ ಇಲ್ಲದೆ ಶ್ರೀರಾಮ ಸೀತೆಯರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದವ ಅಲ್ಲಿ ಲಕ್ಷ್ಮಣ. ಇಲ್ಲೊಬ್ಬ ಅರ್ಜುನ ಶಿವನಿಂದ ಪಾಶುಪತಾಸ್ತ್ರ ಪಡೆಯುವುದಕ್ಕೋಸ್ಕರ ಗುಡಾಕವನ್ನು ಗೆದ್ದವ. ಅಂದ ಗುಡಾಕೇಶ, ನಿದ್ದೆ ಬಿಟ್ಟವ, ಮಹಾಸಮರ್ಥ ನಿದ್ದಿ. ಆದ್ರಿಂದ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ನೀನು ಏನೇನನ್ನು ನೋಡುವುದಕ್ಕೆ ಬಯಸುತ್ತೀಯೋ ಅಂಥದ್ದೆಲ್ಲವೂ ಕೂಡ ಈ ನನ್ನ ದೇಹದಲ್ಲಿ ಕಾಣಿಸ್ತಾ ಇದೆ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ಯೋಗಮೇಶ್ವರಂ ಪಶ್ಯ ಮೇ ಪರಮಂ ರೂಪಮೇಶ್ವರಂ. ಈ ಐಶ್ವರ ರೂಪ ಅಂತ 3 ಬಾರಿ ಕೃಷ್ಣ ಬಳಸ್ತಾನೆ ಇಲ್ಲಿ. ನನ್ನ ಈ ಐಶ್ವರ ರೂಪವನ್ನು ನೋಡು ಅಂದ್ರೆ ಅಚಿಂತ್ಯ ಶಕ್ತಿ, ಅದರಿಂದ ದರ್ಶನ ಮಾಡಿಸುವಂತಹ ನನ್ನ ರೂಪ, ಅಚಿಂತ್ಯ ಶಕ್ತಿ ಯುಕ್ತವಾದಂತಹ ನನ್ನ ರೂಪ, ಯೋಗ ರೂಪ, ವಿಶ್ವರೂಪ, ಇವೆಲ್ಲಕ್ಕೂ ಅದೇ ಅರ್ಥ. ಅಂತಹ ನನ್ನ ಈ ವಿಶ್ವರೂಪವನ್ನು ನೀನು ನೋಡು. ಇದನ್ನು ಕೇವಲ ಕಣ್ಣಿನಿಂದ, ಪ್ರಾಕೃತ ಕಣ್ಣಿನಿಂದ ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾನು ಅಚಿಂತ್ಯ ಶಕ್ತಿ. ನನ್ನನ್ನು ಹೇಗೂ ಪ್ರಭು ಅಂತ ಕರೆದಿದ್ಯಲ್ವಾ, ಆದ್ರಿಂದ ಯೋಗೇಶ್ವರ ಅಂತ ಕರೆದಿದ್ಯಲ್ವಾ, ಅದನ್ನು ನಿನಗೆ ತೋರಿಸ್ತೇನೆ. ನಿನ್ನ ಈ ಚರ್ಮ ಚಕ್ಷುಸ್ಸಿನಲ್ಲಿ ನಿನ್ನ ಯೋಗ ಚಕ್ಷುಸ್ಸನ್ನು ಬಹಿರ್ಮುಖವನ್ನಾಗಿಸಿ ಆ ಕಣ್ಣಿನಿಂದ ನನ್ನನ್ನು ನೀನು ನೋಡು ಅಂತ ಅವನಿಗೊಂದು ದಿವ್ಯ ಚಕ್ಷುಸ್ಸನ್ನು ತೆರೆಸಿ ತನ್ನ ವಿಶ್ವರೂಪವನ್ನು ತೋರಿಸಿ ಅರ್ಜುನನಿಗೆ ಕೃಷ್ಣ ಎಂದೂ ಸುಳ್ಳು ಹೇಳಲಿಲ್ಲ ಅಂತ ನಿಶ್ಚಯ ಮಾಡಿ ಕೊಡ್ತಾನೆ. ಕೃಷ್ಣ ಸುಳ್ಳು ಹೇಳಲಿಲ್ಲ ಅಂತ ನಿಶ್ಚಯ ಮಾಡುವ ಅನೇಕ ಪ್ರಕರಣದಲ್ಲಿ ಇದು ಒಂದು. ಏನು ತನ್ನ ಬಗ್ಗೆ ಹೇಳಿದ್ದಾನೆ ಅದನ್ನು ತೋರಿಸ್ತಾನೆ. ಕೆಲವರು ತನ್ನ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿಕೊಡ್ತಾರೆ, ಆದ್ರೆ ಒಂದು ಬಾರಿಯೂ ತೋರಿಸಿರುವುದಿಲ್ಲ, ಮುಂದೆಯೂ ತೋರಿಸ್ಲಿಕ್ಕೆ ಆಗುದಿಲ್ಲ. ಕೃಷ್ಣಂದು ಹಾಗಲ್ಲ, ತನ್ನ ಬಗ್ಗೆ ಭಾರಿ ಹೇಳ್ತಾನೆ. ನನ್ನ ಮೇಲೆ ಯಾವುದೂ ಇಲ್ಲ ಅಂತ ಅವನೇ ಹೇಳುದು. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಮೇಲಿನದ್ದು ಮತ್ತೆ ಯಾವುದೂ ಇಲ್ಲ, ಎಲ್ಲವೂ ನನ್ನ ಕೆಳಗೆ ಇರುವುದು ಎಲ್ಲ ಹೇಳ್ತಾನೆ. ಅವನ್ನೆಲ್ಲ ಸಾಕ್ಷಾತ್ ತೋರಿಸಿದಂತಹ ಮಹಾಪುರುಷ ಕೃಷ್ಣನ ಧ್ಯಾನದ ಜೊತೆಗೆ ಆ ಕೃಷ್ಣನನ್ನು ನಮಗೆ ಬಿಡಿಸಿ ಬಿಡಿಸಿ ತೆರೆದಿಟ್ಟಂತಹ ಶ್ರೀ ರಾಘವೇಂದ್ರ ತೀರ್ಥರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಒಂದು ಕೇವಲ ಆರಂಭದ ಪೀಠಿಕೆಯ ಭಾಗ 8 ಶ್ಲೋಕಗಳನ್ನಷ್ಟೇ ಈ ಬಾರಿಯ ಚಿಂತನೆಯಲ್ಲಿ ನಾವು ಗಮನಿಸಿದ್ದೇವೆ. ಸಮಗ್ರದ ಬಗ್ಗೆ ಹೇಳುವುದರ ಬಗ್ಗೆ ಒಂದೊಂದು ಶ್ಲೋಕವನ್ನಾದ್ರೂ ಸ್ವಲ್ಪ ತಿಳಿದ್ರೆ, ಶ್ಲೋಕಾರ್ಥಂ ಶ್ಲೋಕಪಾದಂಬ ಅಂತ ಹೇಳಿದ ಹಾಗೆ ಗೀತಾ ಸುಗೀತಾ ಕರ್ತವ್ಯ ಅಂತ ಒಂದು ಪಾದವನ್ನಾದ್ರೂ ನಾವು ಗಟ್ಟಿ ಮಾಡಿಕೊಂಡ್ರೆ ಅದು ಕೃಷ್ಣನ ಅನುಗ್ರಹಕ್ಕೆ ಹೇತು ಅನ್ನುವ ದೃಷ್ಟಿಯಿಂದ ಕೆಲವು ಶ್ಲೋಕಗಳನ್ನು ಅವಲೋಕನೆ ಮಾಡಿದ್ದೇವೆ. ಪರಮ ಪೂಜ್ಯರಾದಂತಹ ಶ್ರೀ ಬನ್ನಂಜೆ ರಾಘವೇಂದ್ರ ತೀರ್ಥರು 2 ದಿನವೂ ಉಪಸ್ಥಿತರಿದ್ದು ಅನುಗ್ರಹಿಸಿದ್ದಾರೆ. ಅವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶ್ರವಣ ಮಾಡಿದ ತಮಗೆಲ್ಲರಿಗೂ ಕೂಡ ಆ ರಾಯರ ವಿಶೇಷ ಅನುಗ್ರಹ ಪ್ರಾಪ್ತವಾಗಲಿ. ನಾಳೆಯ ದಿವಸದಿಂದ ವಿದ್ಯಾಪೀಠದಲ್ಲಿ ಆರಾಧನೆಯ ಮಹಾ ಕಾರ್ಯಕ್ರಮಗಳು ಅಲ್ಲಿಯ ಬಯಲಿನಲ್ಲಿರತಕ್ಕಂತಹ ಬಯಲು ವೇದಿಕೆಯಲ್ಲಿ ನಾಳೆಯಿಂದ ಉಪನ್ಯಾಸಗಳು ನಡೆಯಲಿಕ್ಕಿದೆ. ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಬೆಳಗ್ಗಿನ ಹೊತ್ತು ಸರ್ವಮೂಲ ಪಾರಾಯಣ, ದಾಸ ಸಾಹಿತ್ಯದ ನಿರಂತರ ಪದ್ಯಪಾಠ ಇತ್ಯಾದಿಗಳ ಜೊತೆಗೆ ನಿರಂತರ ರಾಘವೇಂದ್ರ ಗುರುಗಳ ಒಂದು ಸಂಗೋಷ್ಠಿಗಳು ನಡೀತಾ ಇರ್ತವೆ. ನಾನಾ ರೀತಿಯ ಅಲಂಕಾರ ಸೇವೆಗಳು ನಡೆಯುತ್ತೆ, ಪಾದಪೂಜೆಗಳು ನಡೆಯುತ್ತೆ. ಎಲ್ಲ ಮಧ್ಯಾಹ್ನ ವಿಶೇಷವಾಗಿ ಸಂತರ್ಪಣೆಯ ವಿಧಾನವನ್ನು ಕೂಡ ಸಮಿತಿ ಹಮ್ಮಿಕೊಂಡಿದೆ.
ಎಲ್ಲರೂ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಶ್ರೀ ಗುರುರಾಯರ ಭಗವಂತ ಮಧ್ವಪತಿ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮ್ಮ ಪ್ರತಿಷ್ಠಾನದ ವತಿಯಿಂದ ತಮ್ಮಲ್ಲಿ ಜೊತೆಗೆ ಆನ್ಲೈನ್ ನಲ್ಲಿ ಇರತಕ್ಕಂತಹ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಸಿಕೊಂಡು ನನ್ನ 4 ಮಾತುಗಳನ್ನು ಪರಮ ಪೂಜ್ಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಗುರುಗಳ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.